ನಾನು ಸುದೀಪ್ ಸರ್ ಜೊತೆ ಮಾತಾಡುವಾಗ ನಾ ಈ ಟಾಪಿಕ್ನ ರೇಸ್ ಮಾಡಿದೆ. ಮೂರನೇ ವ್ಯಕ್ತಿಯಿಂದ ನಮ್ಮ ಮಧ್ಯೆ ತಂದಿಡುವಂತಹ ಒಂದಿಷ್ಟು ಕೆಲಸಗಳಾಗ್ತಾ ಇದೆ ಅಂತ. ಏನಕ್ಕೆ ವಾರ್ ಮಾಡಬೇಕು? ದೇರ್ ಇಸ್ ನೋ ರೀಸನ್ ಫಾರ್ ವಾರ್. ಕಲೆ ಒಳಗಡೆ ದ್ವೇಷನ ತುಂಬಿ ಅದಕ್ಕೊಂದು ವಾರ್ ಅಂತ ಹೆಸರಿಡೋದು ನನಗೆ ಆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ. ನಂಗೆ ಗೊತ್ತಿಲ್ಲ ಏನಕ್ಕೆ ಯುದ್ಧ ಮಾಡಬೇಕು, ಯಾರ ಜೊತೆ ಯುದ್ಧ. ರಾತ್ರಿ ಆದರೆ ಅವನನ್ನು ಬೈಕೊಂಡು, ಬೆಳಗ್ಗೆ ಆದರೆ ಇವನ್ನ ಬೈಕೊಂಡು, ಫೋನ್ ಮಾಡಿ ಅವನನ್ನು ತುಳಿ ಅಂತ ಹೇಳಿ, ಇವನನ್ನು ತುಳಿ ಅಂತ ಹೇಳಿ ಕಮೆಂಟ್ ಹಾಕಿ ಅವ್ನು ಬೈದಾಕ್ಬಿಡು ಮಗ, ಹಿಂಗೆ ಮಾಡು. ಅವೆಲ್ಲ ಮಾಡೋ ಬದಲು ಪ್ರೀತಿಸೋದು ತುಂಬ ಈಸಿ ಅಲ್ವಾ? ಆದರೆ ಪ್ರೀತಿಸೋಕ್ಕೇನು ಕಷ್ಟ ನಂಗೆ ಗೊತ್ತಿಲ್ಲ. ನಾವು ಮಾಡುವಂತಹ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಮಟ್ಟಿಗೆ ಆಗುತ್ತೆ ಅನ್ನೋದು. ನಿಮ್ಮ ಕ್ವಶನಲ್ಲೇ ಇದೊಂದು ಸಣ್ಣ ತಪ್ಪು ಸರ್ ಅಂತ ಹೇಳ್ತೀವಿ. ಅದು ಹೇಗೆ ಸಣ್ಣ ತಪ್ಪು ಆಗುತ್ತೆ ಅನ್ನೋದೇ 45. ಹೆಲ್ಮೆಟ್ ಹಾಕದೆ ಸ್ಟೈಲಾಗಿ ಓಡಿಸ್ತಿರ್ತೀವಿ, ಇದೇನು ದೊಡ್ಡ ತಪ್ಪ. ಫೋನಲ್ಲಿ ಮಾತಾಡ್ಕೊಂಡಿದ್ದು ಹಿಂಗೆ ಇಟ್ಕೊಂಡು ಓಡಾಡ್ತಿರ್ತೀವಿ. ಜೀವನೇ ಹೋಗ್ಬಿಡೋದು ಸಣ್ಣ ತಪ್ಪ. ಮಾಡೋ ಪ್ರತಿ ತಪ್ಪು ರಾಯಪ್ಪ ಲೆಕ್ಕ ಹಾಕ್ತಾನೆ, ನೀನು ಮಾಡೋ ಒಳ್ಳೆ ಕರ್ಮಕ್ಕೆ ಶಿವಪ್ಪ ಕಾಪಾಡ್ತಾನೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪ್ರಜಾವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈದೇಹಿ ಬಾಟಿ. ಬಹುನಿರೀಕ್ಷಿತ ಚಿತ್ರ 45 ಈಗಾಗಲೇ ರಿಲೀಸ್ ಆಗಿದೆ. ಜನರು ನೋಡಿದ್ದಾರೆ, ಅವರ ಅಭಿಪ್ರಾಯವನ್ನು ಕೂಡ ಕೊಟ್ಟಿದ್ದಾರೆ. ಸಾವಿನ ನಂತರದ ಜರ್ನಿಯನ್ನು ತೋರಿಸುವಂಥಲ್ಲಿ ಅರ್ಜುನ್ ಜನ್ಯ ಸರ್ ಅವರು ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಜನರು ಉತ್ತಮ ಪ್ರತಿಕ್ರಿಯೆ ಕೂಡ ಈ ಸಿನಿಮಾಗೆ ನೀಡ್ತಾ ಇದ್ದಾರೆ. ಚೊಚ್ಚಲ ಸಿನಿಮಾದಲ್ಲಿಯೇ ಈ ರೀತಿಯಾದಂತಹ ದೊಡ್ಡ ಓಪನಿಂಗನ್ನು ತೆಗೆದುಕೊಂಡಿರುವಂತಹ ಅರ್ಜುನ್ ಜನ್ಯ ಸರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಈ ಸಿನಿಮಾ ಬಗ್ಗೆ, ಸಿನಿಮಾದಲ್ಲಿರುವಂತಹ ಒಂದಿಷ್ಟು ಕಂಟೆಂಟ್ಗಳ ಬಗ್ಗೆ, ಅಲ್ಲಿರುವಂತಹ ಗರುಡ ಪುರಾಣದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ಲಿ ಹಾರ್ಡ್ಲಿ ಕಂಗ್ರ್ಯಾಚುಲೇಷನ್ ಸರ್. ಚೆನ್ನಾಗಿದೆ ಮೂವಿ, ಮೇಕಿಂಗ್ ತುಂಬ ಚೆನ್ನಾಗಿ ಅನಿಸುತ್ತೆ, VFX ಚೆನ್ನಾಗಿ ಅನಿಸುತ್ತೆ. ಓವರ್ ಆಲ್ ಆಗಿ ನೋಡ್ತಾ ಹೋಯಿತು ಅಂತಂದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಸಾವಿನ ನಂತರದ ಜರ್ನಿಯನ್ನು ಹೀಗೆ ತೋರಿಸ್ಬಹುದು ಅಂತಂದು. ಸೊ ಫಸ್ಟ್ ಡೈರೆಕ್ಷನ್ ಮೂವಿ ನಿಮ್ಮದು. ಈ ಒಂದು ಚೊಚ್ಚಲ ಸಿನಿಮಾದಲ್ಲೇ ಈ ರೀತಿಯಾದಂತಹ ಬಿಗ್ ಎಕ್ಸ್ಪ್ಲೋಜರ್ ಸಿಕ್ಕಿದೆ, ದೊಡ್ಡ ಓಪನಿಂಗ್ ಸಿಕ್ಕಿದೆ. ಅದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಸ್ ಮ್ಯಾಮ್, ಇದಂತೂ ಒಂದು ವಿಭಿನ್ನವಾದ ಒಂದು ಚಿತ್ರಕಥೆ ಇರುವಂಥ ಸಿನಿಮಾ ಇದು. ನಿಮಗೆ ಒಂದು ಮೂರು ಲೇಯರಲ್ಲಿ ಸಿನಿಮಾ ಪ್ಯಾರಲಲ್ಲಾಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ತುಂಬ ಡಿಫ್ರೆಂಟ್ ಆದ ಸಿನಿಮಾ. ಈ ಕನ್ನಡ ಜನತೆಗೆ ಈ ಸ್ಟೈಲ್ ಆಫ್ ಸ್ಕ್ರೀನ್ ಪ್ಲೇ ಆಗಲಿ, ಈ ಸ್ಟೈಲ್ ಆಫ್ ರೈಟಿಂಗ್ ಆಗಲಿ ತುಂಬ ಹೊಸದು. ರೆಗ್ಯುಲರ್ ಪ್ಯಾಟ್ರನ್ಗೆ ಸೆಟ್ ಆಗಿರ್ತಾರೆ, ಅಥವಾ ರೆಗ್ಯುಲರ್ ಅನ್ನೋದಕ್ಕಿಂತ ಒಂದು ಪ್ಯಾಟ್ರನ್ ಇದೆ ಸಿನಿಮಾಗೆ. ಆ ಪ್ಯಾಟ್ರನ್ ಇಲ್ಲದೆ ಮೂಡಿ ಬಂದಂಥ ಒಂದು 2 ಯೂನಿವರ್ಸ್ ಪ್ಯಾರಲಲ್ ಮಾಡ್ತಾ ಇರೋದು. ಒಂದು ಸೋಲ್ ಟ್ರಾವೆಲಿಂಗ್ ಯೂನಿವರ್ಸು, ಇನ್ನೊಂದು ಅದೇ ಥರದ ಕ್ಯಾರೆಕ್ಟರ್ಗಳು ಇಲ್ಲಿ ಹೋಗ್ತಾ ಇರುತ್ತೆ. ಇದೆರಡನ್ನೂ ಮರ್ಜ್ ಮಾಡಿ ಅದಕ್ಕೊಂದು ಕೆಳಗಡೆ ಈ ವರ್ಲ್ಡಲ್ಲಿ ಆ ಕಮರ್ಷಿಯಲ್ ವೇ ಆಫ್ ನರೇಷನ್ ಇರುತ್ತೆ, ಮೇಲಿನ ವರ್ಲ್ಡಲ್ಲಿ ರಿಯಲ್ ಆಗಿ ಏನಿದೆ ಗರುಡ ಪುರಾಣದಲ್ಲಿ ಏನು ಹೇಳಿದ್ದಾರೆ ಅದು ನಡೀತಾ ಇರುತ್ತೆ. ಅದೆರಡನ್ನು ಕ್ಲಬ್ ಮಾಡಿ ಕೊನೆಯಲ್ಲಿ ಒಂದು ಸಂದೇಶ ಹೇಳ್ತೀವಿ. ಏನು ಈ ಸಂದೇಶ, ಏನಕ್ಕೆ ಇದು ಮಾಡಿದ್ದೀವಿ ಅನ್ನೋದು ಸಿನಿಮಾ. ಓಕೆ ಸರ್. ಸೊ ಸಾವು ಅಂತಂದ್ರೇ ಒಂದು ನೆಗೆಟಿವ್ ಥಾಟ್ಸ್ ಸರ್. ಯಾರು ಕೂಡ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಕೂಡ ಇಷ್ಟಪಡಲ್ಲ. ಅಂತಹ ಒಂದು ನೆಗೆಟಿವಿಟಿ ನಮಗೆ ಸಾವಲ್ಲಿ ಕಾಣಿಸುತ್ತೆ. ಅದು ಸಾವಿನ ನಂತರದ ಜರ್ನಿ ಹೇಗಾಗುತ್ತೆ, ಮನುಷ್ಯ ಸತ್ತ ಮೇಲೆ ಏನೇನಾಗುತ್ತೆ, ಅವನಿಗೆ ಯಾವ್ಯಾವ ರೀತಿಯಾದಂತಹ ಫಲಗಳು ಸಿಗ್ತಾ ಹೋಗುತ್ತೆ ಅನ್ನುವಂತಹ ಒಂದು ಕಾನ್ಸೆಪ್ಟು. ಸೊ ಅದ್ರ ಜೊತೆಗೆ ಗರುಡ ಪುರಾಣ ಕೇಳೋದು ಅಂತಂದರೆ ಎಲ್ಲರೂ ಕೂಡ ಒಂದು ಥಾಟ್ ಇಟ್ಕೊಂಡಿರ್ತಾರೆ. ಯಾವ್ದಾರ ಮನೇಲಿ ಸಾವಾಯಿತು ಅಂತಂದರೆ ಅವಾಗ ಗರುಡ ಪುರಾಣ ಕೇಳಬೇಕು, ಅದಕ್ಕೂ ಮುಂಚೆ ಗರುಡ ಪುರಾಣ ಓದಬಾರ್ದು, ಕೇಳಬಾರ್ದು ಅನ್ನುವಂತಹ ಒಂದಿಷ್ಟು ಮಿತ್ತು ನಾವು ಇಲ್ಲಿ ತನಕನೂ ಕೇಳ್ಕೊಂಡು ಬಂದಿದ್ದೀವಿ. ಸೊ ಗರುಡ ಪುರಾಣ ಬಗ್ಗೆನೇ ಹೇಳ್ತಾ ಹೋಗುವಂತಹ ಒಂದು ಸಿನಿಮಾ. ಸೊ ಈ ಥರದ್ದು ಯಾಕೆ ಥಾಟ್ ಬಂತು ಸರ್? ಗರುಡ ಪುರಾಣ ಏನಕ್ಕೆ ಆರಿಸ್ಕೊಂಡ್ರಿ ನೀವು ನಿಮ್ಮ ಕತೆಗೆ ಅಂತ? ಈ ಗರುಡ ಪುರಾಣ ಅನ್ನೋದು ನನಗೂ ಗೊತ್ತಿರಲಿಲ್ಲ ಮೇಡಮ್. ನಾನು ನಮ್ಮ ಅಣ್ಣನ ಈ ಕೋವಿಡ್ ಟೈಮಲ್ಲಿ ಕಳ್ಕೊಂಡಾಗ ಅವರು ಕಳ್ಕೊಂಡ ಮೇಲೆ ನಾವು ಮಾಡಿದಂಥ ಕಾರ್ಯಗಳಿಂದ ನನಗೆ ಗೊತ್ತಾಗಿದ್ದು. ನಮ್ಮ ಗುರುಗಳು ನನಗೆ ಇಂಟ್ರಡ್ಯೂಸ್ ಮಾಡಿದ್ರು. ಆ್ಯಂಡ್ ಅವಾಗ ನನಗೊಂದು ಕರೆಕ್ಟಾಗಿ ಒಂದು ರಿಯಲೈಸೇಷನ್ ಆಯಿತು. ಏನಂತಂದರೆ, ಮನುಷ್ಯ ಬದುಕಿದ್ದಾಗ ನಾವು ಅವ್ರ ಜೊತೇಲಿ ಎಷ್ಟು ಇಂಪಾರ್ಟೆಂಟಾಗಿ ಇರ್ತೀವೋ ಅಷ್ಟೇ ಅವ್ರು ಹೋದ್ಮೇಲೂ ನಮ್ಮ ಜವಾಬ್ದಾರಿಗಳು ಹೆಚ್ಚಾಗಿದೆ. ಆ 45 ದಿನದ ಅವ್ರ ಪಯಣಕ್ಕೆ ನಮ್ಮ ಕೈಯಿಂದ ಏನೇನು ಸಹಾಯ ಮಾಡ್ಬೋದು ಅನ್ನೋದೇ ಗರುಡ ಪುರಾಣದಲ್ಲಿರೋಂಥ ಭಾಳ ಮುಖ್ಯವಾದ ವಿಚಾರಗಳು. ಆ ವಿಚಾರಗಳು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಏನೋ ಹೋಗಿದ ತಕ್ಷಣ ಒಂದು 2 ದಿನ ಅಳ್ತೀವಿ, ಮರ್ತೋಗ್ಬಿಡ್ತೀವಿ, ಎಲ್ಲ ಊಟ ಮಾಡಿ ನಮ್ಮ ನಿತ್ಯ ಕರ್ಮಗಳು ಬಂದುಬಿಡ್ತೀವಿ. ಆ್ಯಕ್ಚುಲಿ ಅವ್ರು ಹೋದ್ಮೇಲೆ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಅದ್ರ ಪ್ರಕಾರವೇ ನಡ್ಕೊಳ್ಳೋಂಥವ್ರು ಭಾಳ ಜನ ಇದ್ದಾರೆ, ಬಟ್ ಭಾಳ ಜನಕ್ಕೆ ಗೊತ್ತಿಲ್ಲ. ಅದು ಗೊತ್ತಾಗಬೇಕಿದ್ದು ನನಗೆ ಗೊತ್ತಾಗಿದ್ದು. ಸೊ ಈ ಪ್ರತಿ ಕರ್ಮಗಳನ್ನ ನಾವು ಹೇಗೆ ಮಾಡ್ತೀವಿ ಆ ಥರ ಹೆಲ್ಪ್ ಮಾಡ್ತಾ ಹೋಗ್ತೀವಿ. ಆ ಸೋಲಲ್ಲಿ ಹೋಗಿ ರೀಚ್ ಆಗೋವರೆಗೂ ನಮ್ಮ ಸಹಾಯ ಎಷ್ಟಿರುತ್ತೆ ಅಷ್ಟು ಸಹಾಯಗಳು ಈ ಗರುಡ ಪುರಾಣದಲ್ಲಿ ಅದನ್ನು ರಿಚುವಲ್ಸ್ ಪ್ರಕಾರ ಹೇಳಿದ್ದಾರೆ.
ಅದಷ್ಟನ್ನು ಕರೆಕ್ಟಾಗಿ ಮಾಡಿದ್ರೆ ಸೋಲ್ ಟ್ರಾವೆಲಿಂಗ್ ಕ್ಲಿಯರಾಗಿ ಆಗುತ್ತೆ. ಆಮೇಲೆ ಆ ಸೋಲಿನ ಆಶೀರ್ವಾದ ನಮ್ಮ ಕುಟುಂಬಕ್ಕೆ ಬರುತ್ತೆ. ಅದು ಎಷ್ಟು ದೊಡ್ಡ ಆಶೀರ್ವಾದ ಅಂದರೆ ಭಗವಂತನ ಆಶೀರ್ವಾದಕ್ಕೂ ಒಂದು ಹೆಜ್ಜೆ ಮುಂದೆ ಅಂತೆ. ಅಷ್ಟು ಇಂಪಾರ್ಟೆಂಟ್ ಆಶೀರ್ವಾದ. ಅದನ್ನೆಲ್ಲ ನಾವು ಕೈ ಬಿಟ್ಬಿಟ್ಟಿದ್ದೀವಿ. ಅದು ನಮ್ಗೆ ಗರುಡ ಪುರಾಣದಲ್ಲಿ ಭಾಳ ಹಿಂದೆನೇ ಹೇಳ್ಬಿಟ್ಟಿದ್ದಾರೆ. ಯಾರು ಫಾಲೋ ಮಾಡ್ತಾ ಇದ್ದಾರೆ, ಕೆಲವ್ರು ಮಾಡ್ತಿದ್ದಾರೆ, ಭಾಳಷ್ಟು ಜನ ಮಾಡ್ತಿಲ್ಲ. ಅದು ಫಿಲಮ್ ಮೂಲಕ ಅರ್ಥ ಆಗಲಿ ಅನ್ನೋದಕ್ಕೆ ನಾನು ಟ್ರೈ ಮಾಡಿದೆ. ಓಕೆ ಸರ್. ಸೊ ನಿಮ್ಮ ಅಣ್ಣನ ಕಳ್ಕೊಂಡ್ಮೇಲೆ ಈ ಒಂದು ಕತೆ ನಿಮಗೆ ಹುಟ್ಕೊಂಡಿದ್ದ ಮಾಡಬೇಕು ಅನ್ಕೊಂಡು. ಓಕೆ. ಸೊ ಇತ್ತೀಚಿನ ದಿನಗಳಲ್ಲಿ ಅಂದರೆ ಇವತ್ತಿನ ಒಂದು ಜನ್ರೇಷನ್ ನೀವು ಹೇಳಿದ್ರಿ ಗರುಡ ಪುರಾಣದ ಬಗ್ಗೆ ತುಂಬ ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತೀರ್ಕೊಂಡ್ರೆ ಒಂದು 2-3 ದಿನದ ಕಾರ್ಯ ಮಾಡ್ತಾರೆ, ಅದಾದಮೇಲೆ ಮುಗಿಸ್ಬಿಡ್ತಾರೆ ಅದರದ್ದು. ಆದರೆ ಇವಾಗಿನ ಒಂದು ಜನ್ರೇಷನಲ್ಲಿ ಇವಾಗ ನಾವು ಲೀಡ್ ಮಾಡ್ತಾ ಇರುವಂತಹ ಈ ಒಂದು ಲೈಫ್ ಟೈಮಲ್ಲಿ ಗರುಡ ಪುರಾಣ ಬಗ್ಗೆ ತಿಳ್ಕೊಳ್ಳೋದು, ಆ ಒಂದು ಸೋಲ್ಗೆ ಗರುಡ ಪುರಾಣದಲ್ಲಿ ಆಗ್ತಾ ಇರುವಂತಹ ಕಾರ್ಯಗಳನ್ನು ಮಾಡೋದು ಎಷ್ಟರ ಮಟ್ಟಿಗೆ ಯೂಸ್ಫುಲ್ ಆಗುತ್ತೆ, ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಇದು ಗರುಡ ಪುರಾಣ ಅನ್ನೋದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಅನಿಸುತ್ತೆ ಸರ್? ನಾನು ಹೇಳಿದ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲ ವಿಚಾರದಕ್ಕೂ ಸೊಲ್ಯೂಷನ್ ಇದೆ. ಎಲ್ಲ ವಿಚಾರಗಳು ಧರ್ಮ ಪ್ರಕಾರವಾಗಿ ನಡೆಯೋಕ್ಕೆ ಭಾಳಷ್ಟು ಪೂಜೆಗಳಿದೆ, ಎಲ್ಲವೂ ಇದೆ. ನೀವು ಹೇಳಿದಂಗೆ ಇದು ಇವಾಗ ನಿಮಗೆ ಒಂದು ಸೋಲ್ ಟ್ರಾವೆಲ್ ಮಾಡೋದಕ್ಕೆ ನಾವು ಎಷ್ಟು ಸಹಾಯ ಮಾಡ್ಬೋದು ನಮ್ಮ ಕಡೆಯಿಂದ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು. ಎಲ್ಲರಿಗೂ ಗೊತ್ತಾದ್ರೇ ಆ ಕಾರ್ಯಗಳು ಕರೆಕ್ಟಾಗಿ ಮಾಡಿದಾಗ್ಲೇ ಸತ್ತ ನಂತರದ ಒಂದು ಏನಿದೆ ಆ ಟ್ರಾನ್ಸ್ಫಾರ್ಮೇಷನು, ಆ ಒಂದು ಟ್ರಾವೆಲಿಂಗು ನಮಗೆ ಬಹಳ ನಮ್ಮ ಕಡೆಯಿಂದ ಅವ್ರಿಗೆ ಮಾಡೋ ಸಹಾಯ ಇದು. ಓಕೆ ಸರ್. ಇವಾಗ ಸಿನಿಮಾ ನೋಡ್ತಾ ಹೋದರೆ ನಮಗೆ ಫಸ್ಟ್ ಒಂದು ಅರ್ಥ ಆಗೋದೇನಂತಂದರೆ ನಾವು ಮಾಡುವಂತಹ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಮಟ್ಟಿಗೆ ಆಗುತ್ತೆ ಅನ್ನೋದು. ಏನು, ಒಂದು ನಾಯಿ ಸಾಯಿಸುವಂತಹ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಸೊ ಈ ತಪ್ಪುಗಳನ್ನು ಜನರು ನಾವು ಈ ತಪ್ಪು ಮಾಡಿದ್ದೀವಿ ಅಂತ ಕೂಡ ನಾವು ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಸೊ ಆ ಕರ್ಮ ನಮ್ಮನ್ನು ಯಾವತ್ತೂ ಹಿಂದೆ ಬಿಡೋದಿಲ್ಲ, ನಾವು ಮಾಡಿದಂತಹ ಕರ್ಮ ಹಿಂದೆ ಬಿಡೋದಿಲ್ಲ ಅಂತ ಕೂಡ ಈ ಸಿನಿಮಾದಲ್ಲಿ ನಾವು ನೋಡ್ತೀವಿ. ಅದ್ರ ಬಗ್ಗೆ ಹೇಳ್ತಾ ಹೋದರೆ ಅದು ನೀವು ಹೇಳಬೇಕಾದ್ರೆ ಸಣ್ಣ ತಪ್ಪು ಅಂತ ಹೇಳಿದ್ರಿ ನೋಡಿ, ಆ ಮಿತ್ ಹಂಗೆ ಆಗ್ಬಿಟ್ಟಿದೆ. ತಪ್ಪೇ. ಅದು ಹೇಗೆ ಸಣ್ಣ ತಪ್ಪು ದೊಡ್ಡ ತಪ್ಪು ಅನ್ನೋದು ನಾವೇ ಮಾಡ್ಕೊಂಡಿರೋದು. ನಿಮ್ಮ ಕ್ವಶನಲ್ಲಿ ಇದೊಂದು ಸಣ್ಣ ತಪ್ಪು ಸರ್ ಅಂತ ಹೇಳ್ತಿದ್ದೀವಿ. ಅದು ಹೇಗೆ ಸಣ್ಣ ತಪ್ಪು ಆಗುತ್ತೆ ಅನ್ನೋದೇ 45. ತಪ್ಪೇ. ನೀವು ದೊಡ್ಡ ಕೊಲೆ ಮಾಡೋದು ಒಂದೇ, ತಪ್ಪುಗಳು ಬಹಳಷ್ಟಿದೆ ಮೇಡಮ್. ಅದು ನಾವೇ ಒಂದು ಬೈಸೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾವು ಇದು ತಪ್ಪು ಮಾಡಿಲ್ಲ. ಈಗ ಯಾರೋ ಒಬ್ರು ನಕ್ಕೊಂಡು ನಿಮ್ಮ ಹತ್ರ ತುಂಬ ಮಾತಾಡೋಕ್ಕೆ ಬರ್ತಾರೆ, ಅವ್ರಿಗೆ ಆ್ಯಟಿಟ್ಯೂಡ್ ತೋರಿಸ್ತಿರ್ತೀರ, ಅದು ತಪ್ಪೇ. ದಿನಕ್ಕೆ ನಮ್ಮ ಫಿಲಮಲ್ಲಿ ಹೇಳಿದ್ವಿ, ಎಲ್ಲರಿಗೂ ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್, ಹ್ಯಾಡ್ ಯುವರ್ ಲಂಚ್ ಅಂತ ಮೆಸೇಜ್ ಕಳಿಸ್ತೀರಾ. ನಿಮ್ಮ ತಾಯಿಗೆ ಎಷ್ಟು ಜನ ಕೇಳಿದ್ದೀರ, ಅಮ್ಮ ಊಟ ಮಾಡ್ದ, ಅಮ್ಮ ನೀನೇನೋ ತಿಂದ ಅಂತ ಎಷ್ಟು ಜನ ಕೇಳಿದ್ದೀವಿ, ಅದು ತಪ್ಪೇ. ಆ ಥರ ಎಲ್ಲ ನಾವು ಅಂದ್ಕೊಂಡಿರೋ ಸಣ್ಣ ತಪ್ಪುಗಳು ತಪ್ಪೇ. ಅದು ಕೂಡ ಭಗವಂತನ ಲೆಕ್ಕಾಚಾರದಲ್ಲಿರುತ್ತೆ. ಹೆಲ್ಮೆಟ್ ಹಾಕದೆ ಸ್ಟೈಲಾಗಿ ಓಡಿಸ್ತಿರ್ತೀವಿ, ಇದೇನು ದೊಡ್ಡ ತಪ್ಪ, ಅದು ಜೀವನೇ ಹೋಗ್ಬಿಡುತ್ತೆ. ಫೋನಲ್ಲಿ ಮಾತಾಡ್ಕೊಂಡು ಇದು ಹಿಂಗೆ ಇಟ್ಕೊಂಡು ಓಡಾಡ್ತಿರ್ತೀವಿ, ನಮ್ಮ ಜೀವನೂ ಹೋಗ್ಬೋದು, ಪಕ್ಕದಲ್ಲಿ ಯಾರಿಗೂ ತೊಂದರೆ ಆಗಿ ಅವ್ರ ಜೀವನೂ ಒಂದು ಜೀವನೇ ಹೋಗ್ಬಿಡೋದು ಸಣ್ಣ ತಪ್ಪ. ಒಂದು ನಾಯಿ ಅಂತೇಳಿ, ಯಾಕೆ ನಾಯಿ ಭಗವಂತನ ಸೃಷ್ಟಿ ಅಲ್ವಾ, ಆ ನಾಯಿನ ಮನೇಲಿ ಕರ್ಕೊಂಡು ಮುದ್ದಾಡ್ತೀವಿ, ಅದಕ್ಕೆ ಬಟ್ಟೆ ಅಲಂಕಾರ ಎಲ್ಲ ಮಾಡ್ತೀವಿ. ಅದೇ ಒಂದು ನಾಯಿ ರೋಡಲ್ಲಿ ಏಟು ಬಿದ್ದಿದ್ದಾಗ ಯಾರು ಅದನ್ನ ಎತ್ತಿ ಸಹಾಯಕ್ಕೂ ಮುಟ್ಟಕ್ಕೂ ಹೋಗಲ್ಲ. ಏನಕ್ಕೆ? ಅದು ಸಣ್ಣ ತಪ್ಪ. ಆ ಥರ ಸಣ್ಣ ತಪ್ಪು ಅನ್ನೋದು ಇಲ್ಲ ಅಂತ ನನ್ನ ಪ್ರಕಾರ. ಅದಕ್ಕೆ ಇದರಲ್ಲಿ ಆ ತಪ್ಪಕ್ಕೂ ರಾಯಪ್ಪ ಶಿವಪ್ಪ ಇರ್ತಾನೆ. ನೀನು ಮಾಡೋ ಪ್ರತಿ ತಪ್ಪು ರಾಯಪ್ಪ ಲೆಕ್ಕ ಹಾಕ್ತಾನೆ, ನೀನು ಮಾಡೋ ಒಳ್ಳೆ ಕರ್ಮಕ್ಕೆ ಶಿವಪ್ಪ ಕಾಪಾಡ್ತಾನೆ. ನೀನು ಚಾಯ್ಸ್ ಮಾಡ್ಕೊ. ಅದಕ್ಕೆ ಉಪ್ಪಿ ಸರ್ ಹೇಳಿ, ಚಾಯ್ಸ್ ಇಸ್ ಯುವರ್ಸ್. ನೀನು ಚಾಯ್ಸ್ ಮಾಡ್ಕೊ, ನೀನು ಬೆಳಿ ಇನ್ನೂ ಅಂತ. ಓಕೆ. ಸೊ ಥ್ರೂ ಔಟ್ ದ ಮೂವಿ ನೋಡ್ತಾ ಹೋದರೆ ಮಾಡಿರೋಂತಹ ಒಂದಿಷ್ಟು ಕರ್ಮಗಳಿಗೆ ಫಲವನ್ನು ಉಣ್ಣೋದಕ್ಕೆ ಕನ್ವರ್ಸೇಷನ್ ಆಗುತ್ತೆ ಇಬ್ಬರು ಮಧ್ಯನೂ. ನಾನು ಅದನ್ನು ಫುಲ್ ಹೇಳಿಬಿಟ್ರೆ ಮತ್ತೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಸೊ ಅದನ್ನು ಹೇಳ್ತಾ ಇಲ್ಲ. ಕನ್ವರ್ಸೇಷನ್ ಆಗುತ್ತೆ, ಇವರು ತಮ್ಮ ತಪ್ಪನ್ನ ತಪ್ಪಿಸ್ಕೊಳ್ಳೋಕ್ಕೆ ಓಡ್ತಾನೆ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಒಂದು ಅನ್ಸೋದಂತೂ ನಿಜ, ನಾವು ಮಾಡಿದ ಕರ್ಮ ನಾವು ಮರೆತರೂ ಕೂಡ ದೇವರು ನಮ್ಮ ಕರ್ಮನ ಮರೆಯೋದಿಲ್ಲ, ಅದಕ್ಕೆ ಸರಿಯಾದಂತಹ ಚಿತ್ತ ಕೊಡ್ತಾನೆ ಅಂತಂದು. ಸೊ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು, ಸನಾತನ ಧರ್ಮದ ಕಾನ್ಸೆಪ್ಟನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ನಿಮಗೆ ಅನಿಸ್ದಾಗ ಎಲ್ಲೋ ಒಂದು ಕಡೆ ಸಣ್ಣ ಥಾಟ್ ಬರಲಿಲ್ವಾ ಸರ್? ಬಿಕಾಸ್ ಈ ಒಂದು ಜನ್ರೇಷನ್ಗೆ ಈ ಕತೆ ಸೂಟ್ ಆಗಬಹುದಾ? ಎಷ್ಟೋ ಜನ ಗರುಡ ಪುರಾಣದ ಬಗ್ಗೆ ತುಂಬ ಜನಗಳಿಗೆ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ, ಅದು ಇವತ್ತಿನ ಜನ್ರೇಷನ್ಗಳಿಗೆ ಹೋಲಿಸಿದ್ರೆ. ಸೊ ಅವ್ರಿಗೂ ಕನೆಕ್ಟ್ ಆಗತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಐನೋ ನೀವು ಇದನ್ನು ಕಮರ್ಷಿಯಲ್ ವೇಲ್ ತೊಗೊಂಡು ಹೋಗಿರೋದ್ರಿಂದ ಎರಡೂ ಆಗುತ್ತೆ, ಈ ಕಡೆ ಇಹಾಪರ ಎರಡೂ ಆಗುತ್ತೆ. ಒಂದು ಕಡೆ ನೀವು ಸನಾತನ ಧರ್ಮನ ಹೇಳ್ತಾ ಇದ್ದೀರಾ, ಇನ್ನೊಂದು ಕಡೆ ಕಮರ್ಷಿಯಲ್ ವೇಲ್ ಹೇಳ್ತಾ ಇದ್ದೀರಾ. ಸೊ ಎರಡು ಜನ್ರೇಷನ್ಗೂ ಇಷ್ಟ ಆಗುತ್ತೆ ಅಂತ. ಬಟ್ ಒಂದು ಥಾಟ್ ಬಂದಿತ್ತಾ ನಿಮಗೆ ಅಂತ? ಇಲ್ಲ, ನನಗೆ ಆ ಥರದ್ದೇನು ಲೆಕ್ಕಾಚಾರ ಹಾಕಿಲ್ಲ. ಈ ಥರ ಹಾಕಿದ್ರೆ ಈ ಸಿನಿಮಾ ಹಿಂಗಾಗುತ್ತೆ ಅನ್ನೋದೆಲ್ಲ ನಾನು ಯೋಚನೆ ಮಾಡಿಲ್ಲ. ಒಂದು ಒಳ್ಳೆ ಐಡಿಯಾ ನನ್ನ ತಲೆಗೆ ಬಂದಿದೆ, ಅದನ್ನು ಪ್ರಾಮಾಣಿಕವಾಗಿ ಎಕ್ಸಿಕ್ಯೂಟ್ ಮಾಡಬೇಕು, ಅದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡಬೇಕು ಅದನ್ನು ಮಾತ್ರ ಯೋಚನೆ ಮಾಡಿದ್ದೀನಿ.
ಇದಾದಮೇಲೆ ಈ ಜನ ನೋಡ್ತಾರೆ ನೋಡಲ್ಲ ಅನ್ನೋದು ನಾನು ಯೋಚನೆ ಮಾಡಿಲ್ಲ. ಬಟ್ ಜನಕ್ಕೆ ಎಂಟರ್ಟೈನ್ ಆಗೋಕ್ಕೆ ಏನೇನು ಬೇಕು ಪ್ರತಿಯೊಂದೂ ನಿಮಗೆ ಆ ಸ್ಟೋರಿ ಹೆಂಗೆ ಹೇಳ್ತಾ ಇರ್ತೀವಿ ಅದೇ ಟೈಮ್ಗೆ ಇಲ್ಲೆಲ್ಲ ಒಳ್ಳೊಳ್ಳೆ ವಿಷಯಗಳು ಕಮರ್ಷಿಯಲಾಗಿ ಕಾಮಿಡಿ ನಡೀತಾ ಇರುತ್ತೆ. ಈ ಕಡೆ ತಾಯಿ ಸೆಂಟಿಮೆಂಟಲ್ ಇದೆ, ಈ ಕಡೆ ಲವ್ ಇದೆ, ಈ ಕಡೆ ಸೆಲೆಬ್ರೇಷನ್ ಆಫ್ ಶಿವಣ್ಣ ಇದೆ, ಸೆಲೆಬ್ರೇಷನ್ ಆಫ್ ಉಪ್ಪಿ ಸರ್ ಇದೆ, ಎಲ್ಲವೂ ಸೇರಿ ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇದೆ, ಮೇಜರ್ ಟ್ವಿಸ್ಟ್ ಇದೆ. ಸೊ ಎಲ್ಲವನ್ನೂ ಒಂದು ಫಿಲ್ಮಲ್ಲಿ ಜೋಡಿಸಿದ್ದೀನಿ ಅನ್ನೋದು ನನ್ನ ನಂಬಿಕೆ. ಉಪ್ಪಿ ಸರ್ದು ಅವ್ರದ್ದು ಒಂದು ರೋಲ್ನ ನೋಡ್ತಾ ಹೋದರೆ ಅವ್ರ ಕರಿಯರಲ್ಲೇ ಇಂಥ ರೋಲ್ ಮಾಡೇ ಇಲ್ಲ ಸರ್. ಆ ಒಂದು ಸಣ್ಣ ತುಣುಕು ಕೂಡ ಅವ್ರದ್ದು ನಮಗೆ ಸಿಗೋದಿಲ್ಲ. ಈ ಥರದ್ದೊಂದು ಪ್ಲೇ ಮಾಡಿದ್ರೆ ಅವರು ಅಂತ ಅಷ್ಟು ಡಿಫ್ರೆಂಟ್ ಆಗಿರುವಂತಹ ಒಂದು ರೋಲ್ ಉಪ್ಪಿ ಸರ್ಗೆ ಇಲ್ಲಿ ಸಿಕ್ಕಿದೆ. ಸೊ ಅವರ ಒಂದು ಕಥೆನ ಅವರ ಪಾರ್ಟನ್ನು ನೀವು ಒಂದು ಕಥೆಯಾಗಿ ಹೆಣ್ದು ಅದ್ರ ಬಗ್ಗೆ ಉಪ್ಪಿ ಸರ್ಗೆ ಹೇಳಿದಾಗ ಈ ರೀತಿಯಾದಂತಹ ಸಿನಿಮಾಗಳಲ್ಲಿ ನಿಮ್ಮ ಪಾರ್ಟ್ ಈ ರೀತಿಯಾಗಿದೆ ಅಂತಂದು ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಈ ರೋಲ್ಗೆ ಅವರು ಸಡನ್ನಾಗಿ ಒಪ್ಪಿಗೆ ಕೊಟ್ಬಿಟ್ರ ಸರ್? ಯಾಕಂದರೆ ಏನಂತಾರೆ ಈ ಕಡೆ ಯಮ ಮತ್ತು ದೇವರು ಅಂತಂದು ನಾವು ಹೇಳ್ತಾ ಇರಬೇಕಾದ್ರೆ ಸೊ ಉಪ್ಪಿ ಸರ್ ಫುಲ್ ಆ ಕಡೆ ಸೈಡ್ ಹೋಗ್ತಾರಲ್ವ, ಅವರು ಸಡನ್ನಾಗಿ ಒಪ್ಪಿಗೆ ಕೊಟ್ಬಿಟ್ರ? ಅದ್ರ ಬಗ್ಗೆ ಇಹಾಪರ ಏನಾದರೂ ಯೋಚನೆ ಮಾಡಿದ್ರ? ಇಲ್ಲ, ಅವ್ರು ಯೋಚನೆ ಮಾಡಿಲ್ಲ. ಅವರು ಒಂದು 10 ನಿಮಿಷದಲ್ಲಿ ಮಾಡೋಣ ಅಂತ ಹೇಳಿ ಕತೆ ಹೇಳಿದ ತಕ್ಷಣ 10 ಮಿನಿಟ್ಸಲ್ಲಿ ಮಾಡೋಣ ಅಂತ ಹೇಳಿದ್ರು. ಆ್ಯಂಡ್ ಫಿಲ್ಮ್ ನೋಡಿದ್ಮೇಲೂ ಭಾಳ ಖುಷಿಪಟ್ಟರು. ಯಾಕಂದರೆ ಅವರೇ ನಿರ್ದೇಶಕರು, ಎಲ್ಲದಕ್ಕೂ ವರ್ಲ್ಡ್ಸ್ 18th ಪ್ಲೇಸ್ ಬೆಸ್ಟ್ ನಿರ್ದೇಶಕರಂತೆ ಅವರು ಜಗತ್ತಲ್ಲೇ. ಅಷ್ಟು ನಿರ್ದೇಶಕ ಸಿನಿಮಾ ನೋಡಿಬಿಟ್ಟು 1 ಅವರ್ ಮಾತಾಡಿದ್ರು ಈ ಸಿನಿಮಾ ಬಗ್ಗೆ, ಹೇಗೆ ಯೋಚನೆ ಮಾಡಿದ್ರು, ಎಲ್ಲವೂ ಕರೆಕ್ಟಾಗಿ ಹೇಗೆ ಜಾಯಿನ್ ಮಾಡೋಕ್ಕಾಗುತ್ತೆ. ಆಮೇಲೆ ಒಂದು ಹೀರೋಗೂ ಕಮ್ಮಿ ಆಗ್ದಂಗೆ ಅವ್ರವ್ರ ಸ್ಟಾರ್ಡಮ್ಗೆ ಅವ್ರವ್ರದ್ದು ಏನು ಬೆಸ್ಟು ಅದನ್ನು ತಂದು ಅದಕ್ಕೆ ಮೇಲೆ ಶಿವಣ್ಣ ಅವ್ರು ಎಲ್ಲ ಮಾಡಿಬಿಟ್ಟಿದ್ದಾರೆ. ಅದೆಲ್ಲ ಮಾಡಿನೂ ಅವ್ರಿಗೆ ಇನ್ನೊಂದು ವ್ಯತ್ಯಾಸವಾದ ರೋಲ್ ಹೆಂಗೆ ಕೊಡ್ಬೋದು, ಈ ಥರ ಒಂದು ವ್ಯತ್ಯಾಸವಾದ ರೋಲ್ ಕೊಟ್ಟು ಸ್ಟಿಲ್ ಅದ್ರಲ್ಲಿ ಕಮರ್ಷಿಯಲ್ ಮೇಂಟೈನ್ ಮಾಡಿ ಅವರು ವಯಸ್ಸಾಗಿರೋ ಕ್ಯಾರೆಕ್ಟರ್ ಮಾಡಿದ್ರು ಅದರಲ್ಲಿ ಅವ್ರ ಹೀರೋಯಿಸಮ್ ಆಗಿ ಬೆಳಗ್ತಾನೆ ಇರ್ತಾರೆ ಕೊನೆವರೆಗೂ. ಅದು ಬಿಡಿದೆ. ಆಮೇಲೆ ರಾಜ್ಬಿ ಶೆಟ್ಟಿ ಎಷ್ಟು ಅದ್ಭುತವಾದ ನಟ, ಅವ್ರನ್ನೂ ಮೇಂಟೈನ್ ಮಾಡಿ ಅವರ ಒಂದು ಕಮರ್ಷಿಯಲ್ ವಿಚಾರ ಕಮ್ಮಿ ಆಗ್ದಂಗೆ ಆ ಗರುಡಗಮನನ ಮತ್ತೆ ತಂದು ಅಲ್ಲೇ ಅವ್ರನ್ನ ರೇಸ್ ಮಾಡಿ ಆ್ಯಂಡ್ ಒಂದು ಡಿವೈನ್ ವೇ ಅಲ್ಲೂ ಗರುಡ ಪುರಾಣನೂ ಹೋಗ್ತಾ ಇದೆ. ಎಲ್ಲವೂ ಒಂದಲ್ಲಿ ಹೆಂಗೆ ಮಾಡಿದ್ರಿ ಗುರುವೆ ಅಂತ ಅವರೇನೆ ನನ್ನ ಹತ್ರ ಒಂದು 1 ಅವರ್ ಹತ್ರ ಮಾತಾಡಿದ್ದು ನನಗೆ ಈ ಸಿನಿಮಾಗೆ ಸಿಕ್ಕಿದಂಥ ದೊಡ್ಡ ಬ್ಲೆಸ್ಸಿಂಗ್ ಅಂತ ಹೇಳ್ತೀನಿ. ಓಕೆ, ಸೊ ನೀವು ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ಒಂದ್ಸಲ ನಾನು ಕೇಳ್ಕೊಂಡಾಗ, ಆ್ಯಸ್ ಎ ಫ್ಯಾನ್ ಬಾಯ್ ನಾನು ಈ ಮೂವಿನ ಮಾಡ್ತಾ ಇರೋದು. ಬಿಕಾಸ್ ಈ ಕಡೆ ಶಿವಣ್ಣನ ಕೂಡ ಫ್ಯಾನ್ ಬಾಯ್ಗೆ ನಾನು ಅವ್ರನ್ನ ಪಾರ್ಟನ್ನು ನಾನು ಹೆಣ್ತಿದ್ದೀನಿ, ಈ ಕಡೆ ಉಪ್ಪಿ ಸರ್ ಕೂಡ, ಈ ಕಡೆ ರಾಜ್ಬಿ ಶೆಟ್ಟಿ ಕೂಡ. ಸೊ ನಮಗೆ ಮೂವಿ ನೋಡಿದಾಗ ಅನಿಸ್ತು, ಓಕೆ ಇವರು ಅರ್ಜುನ್ ಜನ್ಯ ಸರ್ ಯಾಕೆ ಹೀಗೆ ಹೇಳಿದ್ರು ಅಂತ. ಶಿವಣ್ಣನ ನೀವು ಹೆಂಗೆ ತೋರಿಸಿದ್ದೀರಾ ಅಂತಂದರೆ ಮೂವಿಲಿ ಒಂದು ಫ್ಯಾನ್ ಯಾವ ಥರ ಆ ಒಬ್ಬ ಆರ್ಟಿಸ್ಟನ್ನ ಎತ್ತಿ ಹಿಡಿತಾರೆ ಸಿನಿಮಾದಲ್ಲಿ ಅದರದ್ದು. ಆಮೇಲೆ ಉಪ್ಪಿ ಸರು ಅವರಿಗೆ ಬೇಕಾದಂತಹ ಒಂದು ಪಾತ್ರ, ಅವರನ್ನ ಜನರು ಇಷ್ಟಪಟ್ಟು ನೋಡುವಂತಹ ಒಂದು ಪಾತ್ರವನ್ನು ನೀವು ಮಾಡಿದ್ರಿ. ಈ ಕಡೆ ರಾಜ್ಬಿ ಶೆಟ್ಟಿ ಅವ್ರು ಕೂಡ ಆಗಿರ್ಬೋದು. ಸೊ ಆ ಒಂದು ಫ್ಯಾನ್ ಬಾಯ್ ಮೂಮೆಂಟು ನೀವು ಮೂವಿ ನೋಡ್ತಾ ಇರಬೇಕಾದ್ರೆ ನಿಮಗೆ ಹೇಗೆ ಅನಿಸ್ತು ಸರ್? ಬಿಕಾಸ್ ನಮಗೆ ಫೀಲ್ ಆಯಿತು, ಓಕೆ ಜನ್ಯ ಸರ್ ಹೇಳಿದ್ದು ಕರೆಕ್ಟಾಗಿ ಹೆಂಗೆ ಹೇಳಿದಾರೋ ಹಾಗೆ ನಾವು ನೋಡ್ತಾ ಇದ್ದೀವಿ ಅವ್ರನ್ನ ಅಂತಂದು. ನಾನು ಪ್ರತಿ ಸೀನ್ ಎಂಜಾಯ್ ಮಾಡಿದ್ದೆ ಮೇಡಮ್. ಉಪ್ಪಿ ಸರ್ ಎಂಟ್ರಿನೇ ನಿಮಗೆ ಒಂದು ಲಾಸ್ಟ್ ಒಂದು ರೆಡ್ ಲೈಟಲ್ಲಿ ತೋರಿಸ್ತೀವಿ, ಹಾಲು ಕರಿತಿರ್ತಾರೆ, ಟಕ್ಕನ್ನು ಕಟ್ ಮಾಡಿದ್ರೆ ಕಣ್ಣೇ ತೋರಿಸ್ತೀನಿ ಫಸ್ಟು. ಯಾಕಂದರೆ ಆ ಕಣ್ಣಿಗೆ ನಾನು ಫ್ಯಾನು. ಆ ಫುಲ್ ಸ್ಕ್ರೀನ್ ಒಂದೇ ಒಂದು ಕಣ್ಣಿರುತ್ತೆ. ಅದಾದಮೇಲೆ ಅವ್ರ ನಟನೆ, ಆ ನಾಯಿ ಹತ್ರ ಅವ್ರು ಮಾತಾಡಬೇಕಾದ್ರೆ ಅದು ರೋಸಿ ನಾನು ಬಿಟ್ಟು ಹೋಗ್ಬಿಟ್ಟಲ್ಲ ಅಂತ ಅವ್ರ ಹಳೆ ಒಂದು ಸೀನ್. ಸೊ ಆ ಪಾರ್ಟ್ ಆಫ್ ಎಮೋಷನ್ ವಿತ್ ಅನ್ ಅನಿಮಲ್ಲು ಅದು ಉಪ್ಪಿ ಸರಿನ ಅನದರ್ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಅದು ನಮಗೆ ಎಲ್ಲ ಉಪ್ಪಿ ಸರ್ದು ಒಂದು ಸೌಂಡೆಡ್ ಟೋನು ಅದರಲ್ಲೇ ನಾವು ನೋಡಿದ್ದೀವಿ. ಈ ಎಮೋಷನ್ ಆ್ಯಂಗಲ್ ಇದೆಯಲ್ಲ, ಆಮೇಲೆ ಸೈಲೆನ್ಸ್ ಒಂದು ಆ್ಯಂಗಲ್, ಇದೆಲ್ಲ ಅದ್ಭುತವಾದ ನಟ ಅವರು. ಅದೇ ಟೈಮ್ಗೆ ಅವ್ರಿಗೆ ಯಾವ ಕಾಸ್ಟ್ಯೂಮ್ ಹಾಕೋರು ಕ್ಯಾರಿ ಮಾಡ್ತಾರೆ, ಅವ್ರಿಗೆ ಹೇಗಾದರೂ ಡಿಸೈನ್ ಮಾಡಿರೋ ಸುಮ್ಮನೆ ಹಿಂಗೆ ನಡ್ಕೊಂಬಂದ್ರೇ ಆ ಟೈರ್ ಇರುತ್ತೆ. ಅಷ್ಟು ಅದ್ಭುತವಾದ ಆರ ಇರೋಂಥ ವ್ಯಕ್ತಿ. ಸೊ ನಾನು ಅವ್ರ ಅಭಿಮಾನಿ ಆಗಿರೋದ್ರಿಂದ ನಂಗೆ ಗೊತ್ತಿದ್ದು ಇದೆಲ್ಲ ಮಾಡಿದ್ರೆ ಈಗೆಲ್ಲ ಚೆನ್ನಾಗಿರುತ್ತೆ ಅಂತ. ನಾನೇ ಅದು ಆಸೆ ಪಟ್ಟು ಡ್ರೆಸ್ ಆಗಲಿ, ಟ್ಯಾಟೂಸ್ ಆಗಲಿ ಇದೆಲ್ಲ ಡಿಸೈನ್ ಮಾಡಿದವ್ರು. ನಡ್ಕೊಂಬಂದ್ರೆ ಆ ಕೈಯಲ್ಲಿ ಏನಿರುತ್ತೆ, ಆ ಕಾಲ್ಗೆ ಹಾಕಿರೋ ಶೂಸ್ ಆಗಲಿ, ಅದರಲ್ಲಿರೋ ಬುರ್ಡೆ ಆಗಲಿ, ಅವ್ರು ಯೂಸ್ ಮಾಡೋ ಬೈಕ್ ಆಗಲಿ, ಇದೆಲ್ಲವೂ ಒಬ್ಬ ಅಭಿಮಾನಿಯಾಗಿ ಡಿಸೈನ್ ಮಾಡಿರೋದು. ಅವ್ರು ಮಾಡಿದ್ರೆ ಮಾತ್ರ ಅದಕ್ಕೆ ಲುಕ್, ಅವ್ರು ಮಾತ್ರ ಆ ಲೆವೆಲ್ ಕ್ಯಾರಿ ಮಾಡೋಕೆ. ಆ್ಯಂಡ್ ಶಿವಣ್ಣ ಅವ್ರ ಎಂಟ್ರಿಯಿಂದಾನೆ, ಈ ಶಿವಣ್ಣ ಅವ್ರು ಬಂದಾಗ್ಲೂ ಮೊದಲು ಅವ್ರ ಕಣ್ಣನ್ನೇ ತೋರಿಸ್ತೀನಿ. ಮೋಸ್ಟ್ ಪವರ್ಫುಲ್ ಐಸ್ ಅವ್ರದ್ದು, 2 ಕಣ್ಣನ್ನು ಫಸ್ಟ್ ಶಾರ್ಟಲ್ಲೇ ತೋರಿಸ್ತೀವಿ. ಶಿವಣ್ಣ ಅವ್ರ ಎಂಟ್ರಿಯಿಂದಾನೇ ನಾನೊಂದು ಫ್ಯಾನ್ ಬಾಯ್ ಆಗಿ ದೇವರೇ ಸ್ಕ್ರೀನ್ ಮೇಲೆ ಬಂದರೆ ಹೇಗಿರುತ್ತೆ ಆ ಒಂದು ವೈಬ್ರೇಷನ್ ಇಂಟರ್ವಲ್ಲಲ್ಲಿ ಕೊಡೋದಕ್ಕೋಸ್ಕರ ಅಲ್ಲಿ ನೀವು ನೋಡಿದ್ರೆ ತಾಯಿ ಸುಬ್ರಹ್ಮಣ್ಯನಿಗೆ ಪೂಜೆ ಮಾಡಿ ಕೇಳಿರ್ತಾಳೆ. ಬಟ್ ಸುಬ್ರಹ್ಮಣ್ಯನೇ ನನ್ನ ಕೈಯಲ್ಲಿ ಆಗಲ್ಲ ಅಂತ ವಾಲ್ತಿರ್ತಾನೆ. ಯಾಕಂದರೆ ಇದು ಕರ್ಮ ಧರ್ಮದ ನಡುವೆ ನಡೆಯೋದು, ನನಗಾಗಲ್ಲ. ಅದು ಇಲ್ಲಿ ತಾಯಿ ಕೇಳ್ಕೊಳ್ತಾ ಇದ್ದಾಳೆ ತನ್ನ ಮಗನಿಗೋಸ್ಕರ. ಇದು ಸುಬ್ರಹ್ಮಣ್ಯ ಬೀಳ್ತಾ ಇದ್ದಾನೆ, ಇವ್ರ ಅಪ್ಪ ಬರ್ತಾನೆ ತನ್ನ ಮಗನಿಗೋಸ್ಕರ, ಅವ್ರ ತಂದೆ ಶಿವಪ್ಪ. ಸೊ ಅವ್ರು ಬರ್ತಾರೆ, ಸುಬ್ರಹ್ಮಣ್ಯನೂ ನಿಲ್ಲಿಸ್ತಾರೆ ಅಲ್ಲಿ. ಸೊ ನಾನು ಬಂದಿದ್ದೀನಿ ಅಂತ ಅವ್ರು ಆ ಮೂಮೆಂಟಲ್ಲಿ ಶಿವಣ್ಣ ಬರ್ತಾರೆ. ಸೊ ಅಲ್ಲಿಂದ ಶಿವ ಬಂದಂಗೆ
ತೋರಿಸಿದ್ವಿ, ಎಲ್ಲನೂ ಕನೆಕ್ಟ್ ಮಾಡಿದ್ದೀವಿ. ಅದೇ ಸರ್, ಇವಾಗ ಫಸ್ಟ್ ಆಫ್ ಒಂಥರ ಆಯ್ತಂದ್ರೆ ಸೆಕೆಂಡ್ ಆಫ್ ಶಿವಣ್ಣನ ಎಂಟ್ರಿ ಆಗ್ತಾ ಇದ್ದಂಗೆ ಆ ಸ್ಟೋರಿ ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ. ಎಲ್ಲ ನೀವು ಹೇಳ್ದಂಗೆ ಎಲ್ಲ ಪಾತ್ರದಲ್ಲೂ ನಾವು ಶಿವಣ್ಣ ಅವ್ರನ್ನ ನೋಡ್ಬಿಟ್ಟಿದ್ದೀವಿ. ತುಂಬಾನೇ ಎಕ್ಸೈಟ್ ಆಗಿ ತುಂಬಾನೇ ಕ್ಯೂರಿಯಸ್ ಆಗಿದ್ದಂತಹ ಒಂದು ಸೀನ್ ಯಾವುದಂತಂದ್ರೆ ಚೆಲುವೆಯ ನೋಟ ಚಂದ, ಆ ಒಂದು ಪಾರ್ಟ್ ಶಿವಣ್ಣ ನೋಡ್ಬೇಕಂತ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಂಥದ್ದು. ಸೊ ದೊಡ್ಡ ಸ್ಕ್ರೀನ್ ಮೇಲೆ ಆ ಒಂದು ಪಾರ್ಟಿಗೆ ಜನ ಕಾಯ್ತಾ ಇರ್ತಾರೆ, ಆ ಒಂದು ಸೀನನ್ನ ನೋಡೋದಕ್ಕೆ ಜನ ಕಾಯ್ತಾ ಇರ್ತಾರೆ. ನಾನು ನೋಡ್ತಾ ಇದ್ದಾಗ ಸಿಕ್ಕಾಪಟ್ಟೆ ಶಿಲೆ ಬಂತು ಅವರು ಆ ಥರ ಎಂಟ್ರಿ ಆಗ್ತಿದ್ದಂಗೆ. ಸೊ ಇದು ಯಾವ ಥರ ನಿಮಗೆ ಫೀಲ್ ಕೊಡ್ತು ಸರ್? ಬಿಕಾಸ್ ಎಲ್ಲರೂ ಆ ಒಂದು ಪರ್ಟಿಕ್ಯುಲರ್ ಸೀನಿಗೆ ವೇಟ್ ಮಾಡ್ತಾ ಇದ್ರು, ನಾವೆಲ್ಲರೂ ಕೂಡ. ನನಗೇನಂದ್ರೆ ಅಣ್ಣನ ಅಭಿಮಾನಿಯಾಗಿ ನಾನು ಬೆಸ್ಟಾಗಿ ಎಷ್ಟು ತೋರಿಸ್ಬೋದು, ಎಲ್ಲವೂ ಈ ಫಿಲ್ಮಲ್ಲಿ ತೋರಿಸ್ಬಿಡೋಣ, ಮತ್ತೆ ಅವಕಾಶ ಸಿಗುತ್ತೋ ಇಲ್ವೋ ಅಂತ ಮೊದಲನೇದಾಗಿ ಆರಿಸ್ಕೊಂಡಿದ್ದು ಆ ಗ್ರೇ ಹೇರು, ಅಂದರೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ ಅಣ್ಣನಿಗೆ ಯಾರೂ ಮಾಡಿರಲಿಲ್ಲ. ಫಸ್ಟ್ ಅದನ್ನೇ ಬೇಸಿಕ್ ಕ್ಯಾರೆಕ್ಟರ್ ಆಗಿ ಮಾಡ್ಕೊಂಡಿದ್ದು. ಅದಾದಮೇಲೆ ಆ 60+ ಸ್ಟೈಲ್ ಆಫ್ ವಾಕಿಂಗ್, ನಡೆಯೋದಾಗಲಿ ಎಲ್ಲ ಕೈಯೆಲ್ಲ ಇದೇ ಆಗದೆ, ಕೈ ಅವ್ರು ಬರಬೇಕಾದ್ರೆ ತಲೆ ಹಿಂಗೆ ಆಡಿಸಿರ್ತಾರೆ, ಆ ವಾಕಿಂಗ್ ಸ್ಟೈಲ್ ಅದೊಂದು ಹೊಸದು. ಅದಾದಮೇಲೆ ಶಿವಣ್ಣನ ಹೈಯೆಸ್ಟಾಗಿ ತೋರಿಸೋಣ ಅಂತ 11 ಡಿಫ್ರೆಂಟ್ ಮೇಕಪ್ಸು. ನಿಮಗೆ ಒಂದು ವೀರಭದ್ರ ಮೇಕಪ್ ಬೇರೆ, ಹರನ ಮೇಕಪ್ ಬೇರೆ, ಪಿಂಗಾಲನ ಮೇಕಪ್ ಬೇರೆ, ಅರ್ಧನಾರೀಶ್ವರನ ಮೇಕಪ್ ಬೇರೆ, ಆಮೇಲೆ ತ್ರಿಯಂಬಕ ತಾತನ ಮೇಕಪ್ ಫುಲ್ ವೈಟ್ ದಾಡಿ. ಸೊ ಎಷ್ಟು ಮ್ಯಾಕ್ಸಿಮಮ್ ನಾನು ಅಭಿಮಾನಿಯಾಗಿ ನೋಡ್ಬಿಡ್ಬೋದು ಅದೆಲ್ಲ ಇನ್ನೂ ಮಾಡೋಕ್ಕಿದೆ. ಶಿವಣ್ಣ ಬಂದು ಒಂದು ಇದರಲ್ಲಿ ಮುಗಿಯೋ ಸಮುದ್ರ ಅವರು. ಈಗ ನಾನೊಬ್ಬ ಅಭಿಮಾನಿಯಾಗಿ ಇಷ್ಟು ಮಾಡೋಕ್ಕಾಗಿದೆ, ಇನ್ನೂ ಅಭಿಮಾನಿಗಳು ಅವ್ರಿಗೆ ಮಾಡ್ತಾ ಹೋದರೆ ಇನ್ನೂ ಏನೇನು ಇಟ್ಟಿದ್ದಾರೋ ಅವ್ರ ಬತ್ತಳಿಕೆಯಲ್ಲಿ ನನಗೆ ಗೊತ್ತಿಲ್ಲ. ಅದು ಮುಗಿಯೋದ ಕತೆ. ಶಿವಣ್ಣ ಅನ್ನೋದು ಒಂದು ಚರಿತ್ರೆ ಕರ್ನಾಟಕಕ್ಕೆ. ಆತನ ತೂಕ ಶಕ್ತಿ ಅದು ಎಲ್ಲ ಒಬ್ಬ ನಿರ್ದೇಶಕನ ಕೈಯಲ್ಲಿ ಆಗಲ್ಲ. ನನ್ನ ಕೈಯಲ್ಲಿ ನಾನು ಮಾಡಿದ್ದೀನಿ, ಇನ್ನೂ ನಡೀತಾನೆ ಇರುತ್ತೆ ಆ ಸಂಭ್ರಮ. ಸೊ ಈ ಒಂದು ಸಿನಿಮಾ ಅಂತಂದರೆ ಎಲ್ಲರೂ ಕೂಡ ಕ್ಲೈಮ್ಯಾಕ್ಸಿಗೆ ತುಂಬ ವೆಯ್ಟ್ ಮಾಡ್ತಾರೆ. ಈ ಕ್ಲೈಮ್ಯಾಕ್ಸ್ ಸಿಕ್ಕಾಪಟ್ಟೆ ವಾವ್ ಫ್ಯಾಕ್ಟರ್ ಇರುವಂಥ ಕ್ಲೈಮ್ಯಾಕ್ಸ್, 10 ಅವತಾರಗಳನ್ನು ನೋಡೋಕ್ಕೆ ಸಿಗುತ್ತೆ. ಒಂದು ರೀತಿಯಾಗಿ ನಾವು ಶಿವಣ್ಣನ ನೋಡ್ತಾ ಹೋದರೆ ಹಿಂಗೂ ಮಾಡ್ತಾರ ಶಿವಣ್ಣಗೆ ಇದೆಲ್ಲ ಪಾಸಿಬಲ್, ಅಷ್ಟು ಹೆಲ್ತ್ ಇಶ್ಯೂ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ರೆ ಶಿವಣ್ಣ, ಒಂದು ಗೂಸ್ ಬಂಪ್ಸ್ ಬರುವಂತಹ ಮೂಮೆಂಟ್ಸ್ ಇರೋದು ಸಿಕ್ಕಾಪಟ್ಟೆ ವಾವ್ ಇದೆ ಕ್ಲೈಮ್ಯಾಕ್ಸ್ ಮಾತ್ರ. ನೀವು ಎಕ್ಸ್ಪೆಕ್ಟ್ ಮಾಡಿದ್ದಂತಹ ಒಂದು ರೆಸ್ಪಾನ್ಸಸ್ ಸಿಗ್ತದೆ ಸರ್ ನಿಮಗೆ? ಬಿಕಾಸ್ ನಾನು ಇವಾಗ ಹೇಳುವಾಗಲೂ ನನಗೆ ಗೂಸ್ ಬಂಪ್ಸ್ ಬರುತ್ತೆ. ಸೊ ಆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಸಿಗ್ತದೆ ಸರ್ ನಿಮಗೆ? ಖಂಡಿತ ಜನ ಎಲ್ಲ ಲಾಸ್ಟ್ 20 ಮಿನಿಟ್ಸ್ ಭಾಳ ಅದ್ಭುತವಾಗಿದೆ. ಇನ್ನೊಂದೇನೆಂದರೆ ಈ ಸಿನಿಮಾವಿನ ಕಥೆನೇ ಆ 3 ಲೇಯರಲ್ಲಿ ಹೋಗೋದ್ರಿಂದ ತುಂಬ ಹೊಸದು ಇದು. ಈ ಫಸ್ಟ್ ಟೈಮ್ ನೋಡಿದವ್ರು ಏನು ಹೇಳ್ತಾರೆ, ಸರ್ ಚೆನ್ನಾಗಿದೆ ಅಂತಾರೆ. ಅದೇ ಸೆಕೆಂಡ್ ಟೈಮ್ ನೋಡಿದವರು ಏನು ಸರ್ ಹಿಂಗೆ ಮಾಡಿದರೆ, ಇದು ಹೆಂಗೆ ಸರ್ ಇವಾಗ ಇಷ್ಟೆಲ್ಲ ಇದೆಯಾ ಅಂತ. ಥರ್ಡ್ ಟೈಮ್ ನೋಡಿದವರು ಸರ್ ಇದು ಒಂಥರ ಲೈಫ್ ಟೈಮ್ ನೋಡ್ತಾನೇ ಇರಬೇಕು ಅನಿಸುತ್ತೆ, ಯಾವ ಸೀನು ಬೇಜಾರಾಗಲ್ಲ, ಇದು ಗೊತ್ತಾಗೋಯ್ತು ಇದು ಏನು ಅನ್ನೋದು ಇವಾಗ ಗೊತ್ತಾಗೋಯ್ತು ಅಂತ. ಸ್ವಲ್ಪ ಜನಕ್ಕೆ ಟೈಮ್ ತೊಗೊಂಡಿದೆ, ಸ್ವಲ್ಪ ಜನ ಇಮಿಡಿಯೇಟ್ ಆಗಿದ್ದಾರೆ, ಸ್ವಲ್ಪ ಜನ ಚೆನ್ನಾಗಿದೆ ಸರ್ ಅಂತ ಹೇಳಿದ್ದಾರೆ. ಸೊ ಎಲ್ಲವೂ ಇದೆ. ಇದು ಹೊಸ ವಿಚಾರ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೋಬೋದು. ಇನ್ನೂ ಜನಕ್ಕೆ ರೀಚ್ ಆಗ್ತಾ ನೋಡ್ತಾ ಅವ್ರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು. ಬಟ್ ಎಂಟರ್ಟೈನ್ಮೆಂಟ್ಗೆ ಏನೇನು ಬೇಕು ಎಲ್ಲವೂ ಈ ಸಿನಿಮಾದಲ್ಲಿ ಕಂಪ್ಲೀಟಾಗಿ ಪ್ಯಾಕೇಜ್ ಮಾಡಿಕೊಟ್ಟಿದ್ದೀನಿ. ಓಕೆ. ಸೊ ಆ 11 ಅವತಾರಗಳನ್ನು ತೋರಿಸೋದ್ರಲ್ಲಿ ಶಿವಣ್ಣನ ಜೊತೆ ನೀವು ಆ ಒಂದು 11 ಅವತಾರಗಳನ್ನ ಶಿವಣ್ಣನ ತೋರಿಸೋದ್ರಲ್ಲಿ ಎಷ್ಟು ಚಾಲೆಂಜಸ್ ನಿಮಗೆ ಫೇಸ್ ಮಾಡಬೇಕಾಯಿತು? ಒಂದು ಕಡೆ ಅವರ ಹೆಲ್ತ್ ಇಶ್ಯೂ ಆ ಟೈಮಲ್ಲಿ ತುಂಬಾ ಆಗಿತ್ತು, ಅದೊಂದು ನಮಗೆಲ್ರಿಗೂ ಗೊತ್ತಿರೋಂತಹ ವಿಷಯ. ಅದ್ರ ಜೊತೆಗೆ ಅವ್ರಿಗೆ ಜೊತೆ ಕೆಲಸ ಮಾಡಿಸೋದು ನಿಮಗೂ ಕೂಡ ಕಷ್ಟ ಆಗುತ್ತೆ, ಇಷ್ಟು ಹೆಲ್ತ್ ಇಶ್ಯೂ ಇದ್ರೂ ಇವ್ರ ಜೊತೆ ಮಾಡಿಸ್ಬೇಕಲ್ಲ ಅಂತಂದು. ಅವ್ರ ಹೆಲ್ತ್ ಇಶ್ಯೂನ ಇಗ್ನೋರ್ ಮಾಡಿ ಈ ಒಂದು ಸಿನಿಮಾಗೆ ಕೆಲಸ ಮಾಡಿರೋದು. ಸೊ ಇವೆಲ್ಲವೂ ಕೂಡ ಒಂದು ರೀತಿಯಾದಂತಹ ಚಾಲೆಂಜಸ್ ಸರ್. ಇದನ್ನು ಹೆಂಗೆ ನೀವು ಫೇಸ್ ಮಾಡಿ, ಹೆಂಗೆ ಓವರ್ಕಮ್ ಮಾಡಿದ್ರೆ? ತುಂಬ ಕಷ್ಟವಾದ ಸಮಯ ಅದು. ಆ 11 ಅವತಾರ ಮಾಡಬೇಕಾದ್ರೇ ಅವ್ರಿಗೆ ಆ ಕ್ಯಾನ್ಸರ್ ಅನ್ನೋದು ಡಿಟೆಕ್ಟ್ ಆಗಿದ್ದು. ಇದಿಷ್ಟು ಪೋರ್ಷನ್ನ ಅವರು ಕೀಮೋಥೆರಪಿ ಮಾಡಿಕೊಂಡು ಅಣ್ಣ ಮಾಡಿದ್ರು. ಇದೆಲ್ಲ ಏನಕ್ಕಾಗಿದೆ ಏನು ಅಂತ ನನಗೆ ಉತ್ತರ ಇಲ್ಲ. ಬಟ್ ಒಂದಂತೇನೆ, ಆ ಶಿವನು ಅಷ್ಟು ಶಿವಗಣಗಳು ಶಿವಣ್ಣನ ಒಳಗಡೆ ಸೇರಿ ಆ ಕ್ಯಾನ್ಸರನ್ನು ಒಂದು ವಿಷಾನ ಕಿತ್ತು ಬಿಸಾಕಿ ಮತ್ತೆ ನಮ್ಮ ಶಿವಣ್ಣನ ವಾಪಸ್ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಅವ್ರು ಕ್ಯಾನ್ಸರ್ ಇದ್ದ ಟೈಮಲ್ಲೇ ಅದಷ್ಟು ರೂಪ ಹಾಕಿದ್ದವರು. ಆಮೇಲೆ ಅವರು ಹೇಳಿದ್ರು, ನಾನು ಇದನ್ನೆಲ್ಲ ನಾನೇ ಮಾಡೋದು, ಯಾರೂ ರೂಪಿಲ್ಲ, ನಾನೇ ಮಾಡಿಬಿಟ್ಟು ಇದನ್ನು ಮುಗಿಸ್ಕೊಟ್ಬಿಟ್ಟೆ ನಾನು ಹೋಗೋದು ಅಂತ. ಸೊ ಅಷ್ಟು ಶಿವನ ಆಶೀರ್ವಾದ. ಯಾಕಂದರೆ ಎಲ್ಲ ದೇವಸ್ಥಾನಗಳು ಪೂಜೆ ನಡೀತಿತ್ತು, ನಮ್ಮ ಸೆಟ್ಟಲ್ಲೂ ಪೂಜೆ ನಡೀತಿತ್ತು. ಶಿವಣ್ಣ ವೇಷ ಹಾಕಿದಾಗೆಲ್ಲ ನಾವು ಎಲ್ಲ ರೀತಿಯ ಪೂಜೆಗಳು ಮಾಡಿದ್ವಿ. ಶಿವಣ್ಣನೂ ಅದನ್ನು ಚೆನ್ನಾಗಿ ನಿಭಾಯಿಸಿದ್ರು. ಕೊನೆಗೆ ಈ ಸಿನಿಮಾ ರಿಲೀಸ್ ಆಗೋಕ್ಕೆ 1 ವರ್ಷ ಆಯಿತು. ಶಿವಣ್ಣಲ್ಲಿ ಆಪ್ರೇಷನ್ ಎಲ್ಲ ಮುಗಿಸಿ ಕ್ಯಾನ್ಸರ್ನ ಬೀಟ್ ಮಾಡಿ ಇನ್ಮೇಲೆ ಶಿವಣ್ಣನ ಯಾರ ಕೈಯಲ್ಲೂ ಮುಟ್ಟಕ್ಕಾಗಲ್ಲ, ಯಾಕಂದರೆ ಶಿವನೇ ಅವ್ರ ಜೊತೆಲಿ. ಸೊ ನೀವು ಇವಾಗ ಹೇಳಿದ್ರಿ ಪೂಜೆ ಅಂತ, ಅಂದರೆ ಇವಾಗ 11 ಅವತಾರಗಳನ್ನು ಮಾಡೋವಾಗ ಅದಕ್ಕೆ ಸಂಬಂಧಪಟ್ಟಂತಹ ಪೂಜೆಗಳನ್ನ ಮಾಡೋ ನೆಸೆಸಿಟಿ ಇದೆಯಾ ಸರ್? ಅದಕ್ಕೆ
ಡೆಫಿನೆಟ್ಲಿ. ಯಾಕಂದ್ರೆ ನಾವೆಲ್ಲ ಮನುಷ್ಯರೇ ಅಲ್ವಾ, ಅದಕ್ಕೇನು ಚ್ಯುತಿ ಬರದೇ ಇರೋಂಗೆ ನೋಡ್ಕೊಳ್ಳೋದಕ್ಕೆ ಅಲ್ಲಿ ನಮ್ಮ ಇದರಲ್ಲಿ ಅಣ್ಣ ವೇಷ ಹಾಕಿದಾಗ್ಲೇ ಅಷ್ಟು ಜನ ಬಂದು ಪುರೋಹಿತರೆಲ್ಲ ಒಂದಷ್ಟು ಮಂತ್ರ ಪಠಣೆಗಳು ಮಾಡಿ ಅಣ್ಣನಿಗೆ ಆಶೀರ್ವಾದ ಮಾಡಿನೇ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ. ಸೊ ಇವಾಗ ಮಾತಾಡ್ತಾ ಹೋದರೆ ಸಿನಿಮಾ ರಿಲೀಸ್ ಆಗಿರೋ ಟೈಮಲ್ಲಿ ಒಂದಿಷ್ಟು ಜನ ನೋಡಿದ್ರು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದರು. ಅದಾದಮೇಲೆ ಒಂದು ಸ್ವಲ್ಪ ಲೋ ಅಂತ ಅನ್ನಿಸ್ತು. ಅದಾದಮೇಲೆ ಮತ್ತೆ ಪಿಕಪ್ ಆಯಿತು. ಏನಕ್ಕೆ ಅಂತಂದರೆ ಜನಗಳನ್ನ ಈ ಒಂದು ಕಾನ್ಸೆಪ್ಟು ಫ್ಯಾಮಿಲಿನ ಜಾಸ್ತಿ ಎಂಟರ್ಟೈನ್ ಮಾಡ್ತಾ ಇದೆ, ಫ್ಯಾಮಿಲಿನ ಕರ್ಕೊಂಡು ಬರೋ ಹಾಗೆ ಈ ಸಿನಿಮಾ ಮಾಡ್ತಾ ಇದೆ ಅಂತ ನಾವು ಕೇಳ್ಪಟ್ವಿ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೂಡ ಹೋಗಿದ್ದು ಅದೇ. ಒಂದು ಸ್ವಲ್ಪ ಲೋ ಆದರೂ ಆಮೇಲೆ ಪಿಕಪ್ ಆಗಿ ಫ್ಯಾಮಿಲಿನ ಎಳೆಯುವಂತಹ ಒಂದು ಸಿನಿಮಾ ಇದು ಅಂತಂದು. ಸೊ ಅದ್ರ ಬಗ್ಗೆ ಹೇಳೋದಾಯ್ತಂದ್ರೆ, ಯಾವತ್ತೂ ಒಂದು ಹೊಸ ವಿಷಯ ಬಂದಾಗ ಮಿಕ್ಸ್ಡ್ ವಿಚಾರ ಬಂದೇ ಬರುತ್ತೆ ಮೇಡಮ್. ಒಂದು ಎಲ್ಲರಿಗೂ ಇಷ್ಟ ಆಗೋ ಪ್ಯಾಟರ್ನ್ ಆಫ್ ವರ್ಕ್ ಮಾಡೋದು ಒಂದು, ಇನ್ನೊಂದು ಕಂಪ್ಲೀಟ್ ಡಿವೈಡ್ ಮಾಡಿ ಹೊಸದನ್ನೇ ಹೊಸ ರೂಟ್ ತೊಗೊಂಡು ಮಾಡಿದಾಗ ಈ ಡೇಂಜರ್ ಇದ್ದೇ ಇರುತ್ತೆ. ಅದಕ್ಕೆ ನಾನು ಪ್ರಿಪೇರ್ಡ್ ಆಗಿದ್ದೆ. ಯಾಕಂದರೆ ಕಂಪ್ಲೀಟ್ ಹೊಸ ರೂಟ್ ಇದು ಎಲ್ಲವೂ ಹೊಸದೆ. ಉಪ್ಪಿ ಸರ್ ಅಭಿಮಾನಿಗಳಿಗೆ ಎಲ್ಲ ಇದೆ, ಬಟ್ ವೇ ಆಫ್ ನರೇಷನ್ನು ಇದೆಲ್ಲನೂ ಹೊಸದು. ಆ್ಯಂಡ್ ಗರುಡ ಪುರಾಣ ಅನ್ನೋದು ಒಂದು ಯೂತ್ಗಳಿಗೆ ಅದು ಎಷ್ಟರ ಮಟ್ಟಿಗೆ ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಅದ್ರಲ್ಲಿ ಕೊನೆಯಲ್ಲಿ ನಾವು ಹೇಳಿದ್ದೀವಿ ಇದೆಲ್ಲ ನಾನು ಮಾಡಿದ ಒಂದು ಸಿನಿಮಾ. ಯಾಕಂದರೆ ಬುಕ್ ಕೊಟ್ಟರೆ ನೀವುಗಳು ಓದಲ್ಲ, ತತ್ವ ಅಂತ ಕೇಳೋದೇ ಇಲ್ಲ. ಅದಕ್ಕೆ ನಿಮಗೆಲ್ಲ ಇಷ್ಟ ಆಗುತ್ತೆ ಒಂದು ಮಾಸ್ ಸಿನಿಮಾ ಮಾಡಿದ್ದೀನಿ. ಬಟ್ ಇದ್ರೊಳಗಡೆ ಡೆಪ್ತ್ ಬಂದು ಜೀವನ ಅಂದರೆ ಏನು, ಗರುಡ ಪುರಾಣ ಡೆಪ್ತ್, ನಮ್ಮ ಸನಾತನ ಧರ್ಮದ ಡೆಪ್ತ್ ಅಂದರೆ ಏನು ಅನ್ನೋದನ್ನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ. ನಿಮ್ಮನ್ನು ನೋಡ್ತಾ ಹೋದರೆ ನಿಮ್ಮ ಮ್ಯೂಸಿಕ್ಕು, ನೀವು ಕಂಪೋಸ್ ಮಾಡೋ ಮ್ಯೂಸಿಕ್ಕು, ಅದೆಲ್ಲ ಹಾಡುಗಳನ್ನು ಕೇಳ್ತಾ ಹೋದರೆ ಅರ್ಜುನ್ ಜನ್ಯ ಸರ್ ಒಂದು ಸ್ವಲ್ಪ ಮಾಡರ್ನ್ ಆಗಿರೋದು, ಆಮೇಲೆ ಅವರೊಂದು ಸ್ವಲ್ಪ ಮಾಡರ್ನ್ ಲೈಫನ್ನ ಜಾಸ್ತಿ ಇದು ಮಾಡೋದು, ಸನಾತನ ಧರ್ಮದ ಬಗ್ಗೆ, ಈ ಥರ ದೇವರುಗಳ ಬಗ್ಗೆ, ಈ ಥರ ಗರುಡ ಪುರಾಣ ಅನ್ನುವಂತಹ ಒಂದು ಡೆಪ್ತ್ ಆಗಿರುವಂತಹ ಒಂದಿಷ್ಟು ಕಾನ್ಸೆಪ್ಟ್ಗಳ ಬಗ್ಗೆ ಯೋಚನೆ ಮಾಡ್ತಾರಂತ ನಮಗೆ ಅನಿಸಿರಲಿಲ್ಲ. ಈ ಸಿನಿಮಾ ಮೂಲಕವಾಗಿ ನಿಮ್ಮ ಇನ್ನೊಂದು ವರ್ಷನನ್ನು ನಾವು ನೋಡಿದ್ವಿ. ಸೊ ಹೇಗೆ ಸರ್ ಇದೆಲ್ಲ? ಇಲ್ಲ, ನಾನು ಮೊದಲಿಂದನೇ ದೇವರ ಭಕ್ತನೇ. ನಾನು ದೇವರು ದಿನರು ಅಂದರೆ ಬಹಳ ನಂಬಿಕೆ ಇರೋಂಥ ವ್ಯಕ್ತಿ ನಾನು. ಅದು ಮೊದಲನೇ ಚಿಕ್ಕ ವಯಸ್ಸಿಂದನೇ ನನಗೆ ಅದಿದೆ, ಪೂಜೆ ಪುನಸ್ಕಾರ ಎಲ್ಲ ನಾನು ಬಹಳ ನಂಬ್ತೀನಿ ದೇವರನ್ನು. ಸೊ ಇದು ನಾನು ಡೈರೆಕ್ಟ್ ಮಾಡಿದ್ದೀನಿ ಅನ್ನೋಕ್ಕಿಂತ ಯಾವುದೋ ಒಂದು ಶಕ್ತಿ ನನ್ನ ಮೂಲಕ ಈ ಕಥೆನ ಸಮಾಜಕ್ಕೆ ತಂದಿದೆ. ಆ್ಯಂಡ್ ನಾನು ತುಂಬ ಹಾನೆಸ್ಟಾಗಿ ನನಗೆ ಗೊತ್ತಿರೋಂಥ ಎಲ್ಲ ವಿದ್ಯೆಗಳನ್ನ ಇದ್ರ ಮೇಲೆ ಪ್ರಯೋಗ ಮಾಡಿ ಟೆಸ್ಟ್ ಮಾಡಿ ತುಂಬ ಹಾನೆಸ್ಟಾಗಿ ಒಂದು ಮಾಡಿದ್ದೀನಿ. ಇದಕ್ಕೆ ಮೇಲೆ ಇದು ಯಾಕೆ ಆಗಿದೆ, ಇದರಿಂದ ಏನಾಗಬೇಕು ಅನ್ನೋದೆಲ್ಲ ನಾನು ಕಾದು ನೋಡಬೇಕು. ಇದು ಯಾಕೆ ಆಗಿದೆ, ಯಾಕೆ ನನ್ನ ಕೈಯಲ್ಲಿ ಭಗವಂತ ಮಾಡಿಸಿದ್ದಾನೆ, ಇದರಲ್ಲಿ ನಾನೇನು ತಿಳ್ಕೊಬೇಕು, ಜನ ಏನು ತಿಳ್ಕೊಬೇಕು, ಇದೆಲ್ಲ ಕಾದು ನೋಡಬೇಕು. ಓಕೆ. ಈಗ ಮೂವಿ ಚೆನ್ನಾಗಿ ಹೋಗ್ತಾ ಇದೆ, ಜನರು ಇಷ್ಟಪಡ್ತಾ ಇದ್ದಾರೆ, ಥಿಯೇಟರ್ಸ್ಗಳಿಗೆ ಬಂದು ಜನ ಸಿನಿಮಾ ನೋಡ್ತಾ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ವಿಷಯ ಆಗುತ್ತೆ ಇವತ್ತಿನ ದಿನಗಳಲ್ಲಿ. ಇಂತಹ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುವಂತಹ ವಿಚಾರ ಅಪಪ್ರಚಾರ ಮಾಡೋದು, ಅದಾದಮೇಲೆ ಬ್ಯಾಡ್ ಕಮೆಂಟ್ಸ್, ಅವಾಚ್ಯ ಶಬ್ದಗಳಿಂದ ಕಮೆಂಟ್ಸನ್ನು ಮಾಡೋದು, ಆಮೇಲೆ ಪೈರಸಿ, ಇದಂತೂ ಒಂದು ಪೆಡಂಭೂತ ಅಂತಲೇ ಆಗ್ಬಿಟ್ಟಿದೆ ಸರ್ ಇವತ್ತಿನ ನಮ್ಮ ಚಿತ್ರರಂಗದಲ್ಲಿ. ಏನು ಮಾಡಿದ್ರು ಆ ಒಂದು ಪೆಡಂಭೂತನ ಯಾರ ಕಡೆಯಿಂದನೂ ಹೋಗಿಸೋದಕ್ಕಾಗ್ತಾ ಇಲ್ಲ. ಸೊ ನೀವು ಕೂಡ ಒಂದು ಸ್ಟೇ ಆರ್ಡರ್ ತೊಗೊಂಬಂದ್ರಿ ಅಪಪ್ರಚಾರ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಇದನ್ನೆಲ್ಲ ನೋಡ್ತಾ ಹೋದರೆ ಸಿನಿಮಾ ಮಾಡಿದವ್ರಿಗೆ, ಸಿನಿಮಾದಲ್ಲಿ ಕೆಲಸ ಮಾಡಿದವ್ರಿಗೆ, ದುಡ್ಡು ಹಾಕಿದವ್ರಿಗೆ ಎಷ್ಟರ ಮಟ್ಟಿಗೆ ಲಾಸ್ ಆಗುತ್ತೆ ಸರ್ ಈ ರೀತಿಯಾದಂತಹ ಒಂದಿಷ್ಟು ಬೆಳವಣಿಗೆಗಳು? ಇದು ನಮ್ಮ ಸಿನಿಮಾದಲ್ಲಿ ಹೇಳಿರೋದೇ ಇದು ಮೇಡಮ್, ಎರಡಿದೆ. ಒಂದು ಕೆಟ್ಟ ಕರ್ಮ, ಒಂದು ಒಳ್ಳೆ ಕರ್ಮ. ನೀನು ಯಾವ ಕರ್ಮನ ಆಯ್ಕೆ ಮಾಡ್ಕೊತೀಯ ಅದಕ್ಕೆ ತಕ್ಕನಂಗೆ ನಿನ್ನ ಜೀವನದಲ್ಲಿ ಪ್ರತಿಫಲ ಸಿಗುತ್ತೆ. ನಮ್ಮ ಸಿನಿಮಾದಲ್ಲಿ ಹೇಳ್ದಂಗೆ ಯಾರ್ಯಾರು ಕೆಟ್ಟ ಕರ್ಮನ ಆಯ್ಕೆ ಮಾಡ್ಕೊಂಡಿದ್ದಾರೆ ನೀವು ಹೇಳ್ದಂಗೆ ಅದಕ್ಕೆ ತಕ್ಕನಂಗೆ ಪ್ರತಿಫಲ ಅವ್ರಿಗೆ ಸಿಗುತ್ತೆ. ಒಳ್ಳೆ ಕರ್ಮ ನಾವು ಮಾಡಿದ್ದೀವಿ. ನನ್ನ ಪ್ರಕಾರ ನಾನಾಗಲಿ, ನಮ್ಮ ಪ್ರೊಡ್ಯೂಸರ್ ಆಗಲಿ, ನಮ್ಮ ಆ್ಯಕ್ಟ್ರುಗಳು ನಮ್ಮ ಕೆಲಸನ 100 ಔಟ್ ಆಫ್ 100 ತುಂಬ ಶ್ರದ್ಧೆಯಿಂದ, ಯಾರು ಹೊಟ್ಟೆ ಮೇಲೆ ಹೊಡಿದೆ. ನೀವು ಹೇಳ್ದಂಗೆ ಏನು ಬ್ಯಾಡ್ ಕಮೆಂಟ್ಸ್ ಅನ್ನೋದು ನಾವು ಯಾರಿಗೂ ಬ್ಯಾಡ್ ಕಮೆಂಟ್ಸ್ ಮಾಡಿದೆ. ಈ ಪೈರಸಿ ಅಂತ ಹೇಳಿದೆ, ಇನ್ನೊಬ್ಬರ ದುಡ್ಡನ್ನ ನಾವು ಮಾಡ್ಕೊಳ್ಳೋದು, ಅಂಥ ಕೆಲಸ ನಾವು ಮಾಡಿದೆ. ಆಮೇಲೆ ಅಪಪ್ರಚಾರ ಅಂತ ಹೇಳಿದ್ವಿ, ನಮ್ಮ ಕಡೆಯಿಂದ ಯಾರಿಗೂ ಅಪಪ್ರಚಾರ ಮಾಡಿದೆ. ನಮ್ಮ ಕಡೆಯಿಂದ ನಾವು ಒಳ್ಳೆ ಕರ್ಮಗಳನ್ನ ಆಯ್ಕೆ ಮಾಡಿಕೊಂಡು ದಿ ಬೆಸ್ಟ್ ಮಾಡಿದ್ದೀವಿ. ನನಗೆ ಈಗಲೂ ನಂಬಿಕೆ ಇದೆ ಒಳ್ಳೆ ಕರ್ಮದ ಬಗ್ಗೆ. ಅದು ಭಗವಂತ ನೋಡ್ಕೊತಾನೆ. ಕೆಟ್ಟ ಕರ್ಮ ಮಾಡಿದ್ರ ಬಗ್ಗೆ ನಾನು ಮಾತಾಡಲ್ಲ, ಅದು ಭಗವಂತ ನೋಡ್ಕೊತಾನೆ. ಪೈರಸಿ ಬಗ್ಗೆ ಏನು ಹೇಳ್ತೀರಾ ಸರ್? ತುಂಬ ಲಾಸ್ ಆಗ್ತಾ ಇದೆ ಫಿಲ್ಮ್ ಮೇಕರ್ಸ್ಗೆ. ಅದು ಹೇಳೋದಲ್ಲ, ಅದು ಯಾಕೆ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾಕಂದರೆ ಎಲ್ಲರಿಗೂ ಒಂದು ಅವಕಾಶ ಇದೆ ಮೇಡಮ್, ಸಂಪಾದನೆ ಮಾಡೋದೇ ಅಲ್ವಾ ಲೈಫು. ಎಲ್ಲರಿಗೂ ಒಳ್ಳೆ ಸಂಪಾದನೆ ಮಾಡೋ ಅವಕಾಶ ಇದೆ. ನೀವು ಬಂದು ಇಲ್ಲಿ ಕೂತಿದ್ದೀರಾ, ನಿಮ್ಮ ಕೆಲಸ ನೀವು ನ್ಯಾಯ ಮಾಡ್ತೀರಿ, ನಿಮ್ಗೆ ಬೇಕಿರೋ ಸಂಪಾದನೆ ನೀವು ಮಾಡ್ತಾಯಿದ್ದೀರಾ. ನನ್ನ ಸೊ ಒಳ್ಳೆ ದಾರಿನಲ್ಲಿ ಸಂಪಾದನೆ ಇದೆ, ಅದನ್ನು ಆಯ್ಕೆ ಮಾಡಿಕೊಂಡಷ್ಟು ಒಳ್ಳೆಯದು. 4 ಕಾಸು ಎಕ್ಸ್ಟ್ರಾ ನೋಡೋಕ್ಕೆ ಯಾವುದೋ ಒಂದು ಕೆಟ್ಟ ದಾರಿ ತೊಗೊಂಬಿಟ್ರೆ ಆ ಕೆಟ್ಟ ದಾರಿಯಿಂದ ಎಷ್ಟು ಜನಕ್ಕೆ ತೊಂದರೆ. ಈಗ ನಮ್ಮ ಸಿನಿಮಾದಲ್ಲೇ ನಮ್ಮ ಪ್ರೊಡ್ಯೂಸರು 0ಇಂದ
ಒಂದೊಂದು ರೂಪಾಯಿ ನೋಡ್ಕೊಂಡು ಬಂದಂಥ ವ್ಯಕ್ತಿ ಅವರು. ಅವ್ರು ಒಂದೇ ಸತಿ ಯಾರೋ ಸಾವಿರಾರು ಕೋಟಿ ಕೊಟ್ಟಿಲ್ಲ ಅವ್ರಿಗೆ, ಅವರೇ ಸಂಪಾದನೆ ಮಾಡೋದಂತ ಒಂದೊಂದು ರೂಪಾಯಿನ ಈ ಸಿನಿಮಾಗೆ ಹಾಕಿದ್ದಾರೆ. ಅದನ್ನು ನೀವು ಯಾರೋ ಒಬ್ಬರು ನಿಮ್ಮ ಒಂದು ಸಡನ್ನಾಗಿ ಏನೋ ಸಿಗುತ್ತೆ, 2 ದಿನದಲ್ಲಿ ದೊಡ್ಡವರಾಗ್ಬಿಡ್ಬೋದು, ನಾನು ಇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ 2 ದಿನದಲ್ಲಿ ನನಗೆ ಫಾಲೋವರ್ಸ್ ಜಾಸ್ತಿ ಸಿಕ್ಬಿಡ್ತಾರೆ, ಅಥವಾ ನಾನೇನೋ ಸಮಾಜಕ್ಕೆ ಭಾಳ ದೊಡ್ಡ ಸೇವೆ ಮಾಡ್ತಾಯಿದ್ದೀನಿ ಅನ್ನೋ ಭ್ರಮೆಗಳಲ್ಲಿ ಏನೇನೋ ಮಾಡ್ಕೊತಾ ಇದ್ದಾರೆ. ನೀವು ನಿಜವಾಗ್ಲೂ ಸಮಾಜ ಸೇವೆ ಮಾಡಬೇಕಂದ್ರೆ ಸಮಾಜದಲ್ಲಿ ಭಾಳಷ್ಟು ವಿಚಾರಗಳು ನಡೀತದೆ. ನೋಡಿ, ಆಚೆ ಹೋದರೆ ಕಸ ಹಾಕಿರ್ತಾರೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ಪ್ರಚಾರ ಮಾಡಿ ಅಲ್ಲ. ನಿಮಗೆ ಅದು ಪೊಲಿಟಿಕಲಿ ನಿಮಗೇನೋ ತೊಂದರೆ ಆಗಿರುತ್ತೆ, ನಮ್ಮ ಮನೆಗೆ ನೀರು ಬರ್ತಾ ಇರಲ್ಲ, ನಮ್ಮ ಕರೆಂಟ್ ಇಲ್ಲ, ನಮ್ಮ ತಿನ್ನೋ ಪದಾರ್ಥದಲ್ಲೇ ನಮಗೆ ಪ್ಯೂರಿಟಿ ಇಲ್ಲ, ಈ ಥರ ಸುಮಾರು ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ. ಅದನ್ನೆಲ್ಲ ತೊಗೊಂಡು ನೀವು ಒಂದು ಪ್ರಚಾರ ಮಾಡ್ಬೋದಲ್ಲ. ಪ್ರಚಾರ ಮಾಡಿ ಕೂತ್ಕೊಂಡು ವೀಡಿಯೋಸ್ ಮಾಡಿ ನೀವು ಮಾಡಿದಾಗ ದಟ್ ಈಸ್ ಅ ವೆರಿ ಗುಡ್ ಥಿಂಗ್. ನೀವು ಯಾರೋ ಒಬ್ಬರು ಸ್ಟಾರು ಅಥವಾ ಯಾರೋ ದುಡ್ಡು ಹಾಕಿರೋರು, ಯಾವ್ದು ತುಂಬ ಫೇಮಸ್ ಇದೆ, ಯಾವುದನ್ನು ಜನ ತುಂಬ ನೋಡ್ತಾರೆ, ಆ ವಿಚಾರ ತೊಗೊಂಡು ಅದ್ರ ಬಗ್ಗೆ ನೀವು ಅಪಪ್ರಚಾರ ಮಾಡಿದಾಗ ಐ ನೋ ದೊಡ್ಡ ಕಡೆ ನಿಮಗೆ ಐಡೆಂಟಿಟಿ ಸಿಗುತ್ತೆ ಇಮಿಡಿಯೇಟಾಗಿ ಅಂತ. ಬಟ್ ಅದರಿಂದ ಏನು ಕೊಡ್ತಾಯಿದ್ದೀರಾ? ಏನು ವಾಪಸ್ ಕೊಡ್ತಾಯಿದ್ದೀರಾ? ನಿಮಗೆ ನೀವು ಮಾಡ್ಕೊಂಡು 4 ಜನ ನಿಮ್ಮನ್ನು ನೋಡಲಿ, ಒಂದಷ್ಟು ಕಮೆಂಟ್ಸ್ ಬಿಡಲಿ, ಆದ್ಮೇಲೆ ನಿಮ್ಮ ಪ್ರಚಾರ ಆಗಲಿ, ಏನು ಫಾಲೋವರ್ಸ್ ಜಾಸ್ತಿ ಆಗಲಿ, ಅದೆಲ್ಲ ನಿಮ್ಮ ಒಂದೇ ಒಂದು ದಿಕ್ಕಲ್ಲಿ ನೋಡ್ತಾ ಇದ್ದೀರಾ. ಬಟ್ ಅದರಿಂದ ಜಗತ್ತಿಗೆ ಏನು ಕೊಡ್ತಾ ಇದ್ದೀರಾ? ನಿಜವಾಗ್ಲೂ ನೀವು ಜಗತ್ತಿಗೇನೋ ಕೊಡಬೇಕು, ನಾನೇನೋ ತುಂಬ ಸೇವ್ ಮಾಡಿಬಿಟ್ಟಿದ್ದೀನಿ, ಜಗತ್ತನ್ನ ಸೇವ್ ಮಾಡ್ತಾಯಿದ್ದೀನಿ ಅನ್ನೋದು ಇದ್ದರೆ ದಯವಿಟ್ಟು ನೀವು ಈ ಥರ ತುಂಬ ವಿಚಾರಗಳಿದೆ ಮಾಡೋದಕ್ಕೆ. ನಾವು ನಮ್ಮ ಕನಸನ್ನು ಕಟ್ಕೊಂಡು ನಮ್ಮ ಕಥೆನ ನಾವು ದಿನ ಕೆಲಸ ಮಾಡಿದ್ದೀವಿ. ಒಂದು ದಿನ ಬೆಳಗ್ಗೆ 6 ಗಂಟೆಗೆ ಎದ್ದರೆ ಸಾಯಂಕಾಲ 6 ಗಂಟೆವರೆಗೂ ಊಟ ತಿಂಡಿ ಇಲ್ಲದೆ ಬಿಸಿಲಲ್ಲಿ, ನಾನೊಬ್ಬ ಅಲ್ಲ, ತುಂಬ ಜನ ದೊಡ್ಡ ಸೂಪರ್ ಸ್ಟಾರ್, ಒಂದು ಕ್ಯಾನ್ಸರ್ ಇತ್ತು ಅವ್ರಿಗೆ, ಆ ಕ್ಯಾನ್ಸರ್ ಟೈಮಲ್ಲಿ ಬಂದು 12 ಅವತಾರಕ್ಕೆ ವೇಷ ಹಾಕಿ ಕೆಲಸ ಮಾಡಿದ್ದಾರೆ. ಸೊ ಅದು ನಾವು ಒಳ್ಳೆ ಕೆಲಸ, ನಮ್ಮ ಕೆಲಸ ನಾವು ಮಾಡಿದ್ದೀವಿ, ನಾವು ಒಂದು ಪ್ರಯತ್ನನೂ ಪಟ್ಟಿದ್ದೀವಿ, ಯಾವುದನ್ನು ಯಾರ ಹೊಟ್ಟೆ ಮೇಲೂ ಹೊಡಿದೆ ನಾವು ಮಾಡಿ. ಬಟ್ ನಿಮ್ಮ ಜವಾಬ್ದಾರಿಗಳು ಎಲ್ಲರೂ ಅವರು ತಿಳ್ಕೊಬೇಕು ಅನ್ನೋದು ಅಷ್ಟೇ. ಯಾರಿಗೂ ಬುದ್ಧಿ ಹೇಳೋಷ್ಟು ದೊಡ್ಡವ್ರು ನಾನಲ್ಲ, ನನಗೆ ಅನಿಸಿದ್ದು ನಾನು ಹೇಳ್ತೇವೆ. ಯಾಕಂದರೆ ಮಾಡಬೇಕು ಅನ್ನೋಕ್ಕೆ ಭಾಳಷ್ಟು ಒಳ್ಳೆ ಕೆಲಸಗಳಿದೆ, ಅದನ್ನು ಕೂಡ ಮಾಡ್ಬೋದು. ಜನಗಳ ಕಡೆ ಇದಾಯ್ತಂದ್ರೆ ಇನ್ನೊಂದು ಕಡೆ ಇದನ್ನು ತಡೆಗಟ್ಟುವಂಥದ್ದು ಯಾವುದೋ ಸ್ಟೆಪ್ಸನ್ನು ತೊಗೊಳಕ್ಕಾಗಲ್ಲ ಸರ್. ಬಿಕಾಸ್ ಸುದೀಪ್ ಸರ್ ಕೂಡ ಹೇಳಿದ್ರು, ಒಂದು ಪಡೆ ಇದಕ್ಕೆ ಅಂತಲೇ ಇದೆ, ಅಂಥವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಏನು ಸಿಸ್ಟಮಲ್ಲಿ ಅಂದರೆ ಅಥವಾ ಕನ್ನಡ ಚಿತ್ರರಂಗ ಅಲ್ಲ, ಖಂಡಿತ ಎಲ್ಲದಕ್ಕೂ ಇದೆ, ಯಾಕೆ ಮಾಡ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಯಾವುದು ಇಲ್ಲ ಅನ್ನೋದು ಸುಳ್ಳು. ತುಂಬ ಸ್ಟ್ರಾಂಗಾಗಿ ಇದಕ್ಕೆ ಸಂಬಂಧಪಟ್ಟವರು ನಿಂತ್ಕೊಬೇಕು. ಒಂದು ಸಿನಿಮಾ ಬರಬೇಕಾದ್ರೆ ನಮ್ಮ ಪ್ರೊಡ್ಯೂಸರ್ ಒಂದು ಸ್ಟೇ ತೊಗೊಂಡ್ರು, ಈ ಕಡೆ ಇನ್ನೊಂದು ಸಿನಿಮಾದಲ್ಲಿ ಸುದೀಪ್ ಸರ್ ಹೇಳಿದ್ರು, ಒಂದು ಕರೆ ಕೊಟ್ಟರು. ಸೊ ಇದು ಒಂದರಲ್ಲೇ ನಡೆಯೋದಿಲ್ಲ. ಇದು ಖಂಡಿತವಾಗ್ಲೂ ಪರ್ಮನೆಂಟ್ ಫುಲ್ ಸ್ಟಾಪ್ ಹಾಕೋಕ್ಕೆ ಭಾಳಷ್ಟು ನಡೆ ಇದೆ, ಮಾಡ್ಬೋದು. ಅದನ್ನು ಸಂಬಂಧಪಟ್ಟವರು ಎಲ್ಲರೂ ಸೇರಬೇಕು, ಭಾಳ ಮುಖ್ಯ. ಒಬ್ಬರಿಬ್ಬರು ಇದು ಮಾಡಿದಾಗಲ್ಲ, ಎಲ್ಲರೂ ಸೇರಿದ್ರೆ ಒಂದು ಕನ್ನಡ ಇಂಡಸ್ಟ್ರಿನ ಅಥವಾ ಯಾವುದೇ ಸಿನಿಮಾ ಇಂಡಸ್ಟ್ರಿನ ಉಳಿಸ್ಕೋಬೋದು. ಇವತ್ತಿನ ಸಿನಿಮಾ ಇಂಡಸ್ಟ್ರಿಗೆ ಮೇಜರ್ ಪ್ರಾಬ್ಲಮ್ಸ್ ನೀವು ಹೇಳಿದ ಎಲ್ಲ ಪಾಯಿಂಟ್ಸು, ಏನೇನು ಹೇಳಿದೆ ಅದಷ್ಟು ಒಂದು ಸಿನಿಮಾ ಇಂಡಸ್ಟ್ರಿ ಪಾಯಿಂಟ್ಸು. ಬಟ್ ಅದಷ್ಟನ್ನು ಉಳಿಸ್ಕೋಬೇಕಾದ್ರೆ ಎಲ್ಲರೂ ಒಂದಾಗಬೇಕು. ಒಂದು ಯೂನಿಟಿ ಅನ್ನೋದು ತುಂಬ ಮುಖ್ಯ ಅಂತ ಈ ಸಮಯದಲ್ಲಿ ಅನಿಸ್ತಾ ಇಲ್ವಾ ಸರ್? ಕನ್ನಡ ಚಿತ್ರರಂಗದ ಯೂನಿಟಿ ತುಂಬ ಮುಖ್ಯ, ವೆರಿ ವೆರಿ ಇಂಪಾರ್ಟೆಂಟ್. ಇದೊಂದು ಕುಟುಂಬ ಅಲ್ವಾ, ನಾವು ಬರೀ ಬಾಯಲ್ಲಿ ಕುಟುಂಬ ಅನ್ನೋದಕ್ಕಿಂತ ಈ ಎಲ್ಲ ಕುಟುಂಬ ಒಟ್ಟಿಗೆ ಸೇರಬೇಕು. ಸೇರಿ ನಮ್ಮ ಕುಟುಂಬ ನಾವೇ ಕಾಪಾಡ್ಕೋಬೇಕು. ನನ್ನ ಸಿನಿಮಾ ಅನ್ನೋದು ನಮ್ಮ ಸಿನಿಮಾ ಅಂತ ಒಂದು ಯಾರದೇ ಸಿನಿಮಾ ರಿಲೀಸ್ ಆದ್ರೂ ಆ ಸಿನಿಮಾಗೂ ಒಳ್ಳೇದಾಗಬೇಕು. ಯಾಕಂದರೆ ಎಲ್ಲರೂ ಸೇಮ್ ಎಫರ್ಟು, ಎಲ್ಲರೂ ಅದೇ ಕ್ಯಾಮ್ರಾನೇ, ಎಲ್ಲರೂ ಹೆಗಲ ಮೇಲೆ ಹೊತ್ತಿರೋದು ಕ್ಯಾಮ್ರಾ, ಎಲ್ಲರೂ ಅದೇ ಬಿಸಿಲಲ್ಲೇ, ಎಲ್ಲರೂ ಅದೇ ಮಳೆಯಲ್ಲೇ, ಎಲ್ಲರೂ ಅದೇ ನಿದ್ದೆ ಬಿಟ್ಟಿರೋದೆ. ನನ್ನ ಸಿನಿಮಾ ಮಾಡಿದಾಗ ಮಾತ್ರ ನಾನೇನು ಸ್ಪೆಷಲ್ಲ, ಇವ್ರು ಮಾಡಿದಾಗಲೂ ಅದೇ ಮಾಡಿರೋದು, ಎಲ್ಲರೂ ಅದೇ ದುಡ್ಡು ಹಾಕಿರೋದು, ಕೆಲವು ಇಂಟ್ರೆಸ್ಟ್ ತಂದು ಅದೇ ಬಡ್ಡಿನೇ ಕಟ್ತಾ ಇರೋದು, ಎಲ್ಲರೂ ಒಂದೇ. ಬಟ್ ಅದು ಯಾಕೆ ಅಂತ ಗೊತ್ತಿಲ್ಲ. ಇನ್ನೊಂದು ಸಿನಿಮಾ ಅಂದಿದ ತಕ್ಷಣ ವಿಷ ಕಾರ್ಬಿಡ್ತಾರೆ, ಈ ಕಡೆ ಇನ್ನೊಂದು ನಮ್ಮ ಸಿನಿಮಾ ಅಂತ ಆಸೆ ಪಟ್ಬಿಡ್ತಾರೆ. ಆ ಕಾಮನ್ ಇದು ಎಲ್ಲರಿಗೂ ಯಾಕೆ ಬರಲ್ಲ ಅಂತ ನನಗೆ ಗೊತ್ತಿಲ್ಲ. ಓಕೆ, ನಿಮ್ಮ ಕಳೆದ ಮಾತಾಡಿಸಿದಾಗ ನೀವು ಹೇಳಿದ್ರಿ, ನೀವು ಕೂಡ ಸುದೀಪ್ ಸರ್ ಫ್ಯಾನು, ಗಾಡ್ ಫಾದರ್ ಅಂತ ಕೂಡ ನೀವು ಹೇಳಿದ್ರಿ. 45 ಸಿನಿಮಾನ ನೋಡ್ಕೊಂಡು ಬರ್ತೀನಿ ಅಂತ ಕೂಡ ಹೇಳಿದ್ರಿ. ನೋಡಿದ್ರೆ ಸರ್ 45 ಮೂವಿನ? ಇಲ್ಲ ಸರ್, ಮಾರ್ಕ್ ಮೂವಿ ಇಲ್ಲಿ ನೋಡ್ತೀನಿ ಮೇಡಮ್. ಇವಾಗ ಮಂಡೇ ಅಲ್ವಾ, ನಮ್ಮದು ಸುಮಾರು ಕೆಲಸಗಳು ನಡೀತಾನೆ ಇದೆ. ಇವಾಗ ನಿಮ್ದು ಇಂಟರ್ವ್ಯೂಸ್ ಇದೆ, ಈ ವಾರ ಖಂಡಿತ ಹೋಗೋಣ. ನಾನು ಸುದೀಪ್ ಸರ್ ಜೊತೆ ಮಾತಾಡುವಾಗ ನಾನು ಈ ಟಾಪಿಕ್ನ ರೇಸ್ ಮಾಡಿದೆ. ಅರ್ಜುನ್ ಜನ್ಯ ಸರ್ ಜೊತೆ ಮಾತಾಡುವಾಗ ಮಾರ್ಕ್ ಸಿನಿಮಾ ಬಗ್ಗೆ ನಾನು ಕೇಳಿದಾಗ ಈ ಥರ ಹೇಳಿದರು ಅರ್ಜುನ್ ಜನ್ಯ ಸರ್ ಅಂತ. ಅವರು ಅದೇ ಹೇಳಿದ್ದು, ಇಲ್ಲಿ ನಮ್ಮ ಮಧ್ಯ ಯಾವುದೂ ಇಲ್ಲ, ಇದು ಬರ್ತಾ ಇರೋದೇ ಬೇರೆ 3ನೇ ವ್ಯಕ್ತಿಯಿಂದ ನಮ್ಮ ಮಧ್ಯ ತಂದಿಡುವಂತಹ ಒಂದಿಷ್ಟು ಕೆಲಸಗಳಾಗ್ತಾ ಇದೆ ಅಂತಂದು. ಸೊ ಇದು ಸ್ಟಾರ್ ವಾರ್ ಅಂತ ನಂದು ಕೂಡ ಇದು ಅದಕ್ಕೆ ರಿಲೇಟ್ ಆಗುತ್ತೆ ಸರ್. ಈ ಸ್ಟಾರ್ ವಾರ್ ಅಂದರೆ ಸ್ಟಾರ್ಸ್ಗಳು ಮಾಡ್ತಾ ಇರುವಂತಹ ವಾರ್ ಅಲ್ಲ, ಇದು ಅಭಿಮಾನಿಗಳು ಅಂತ ಯಾರು ಹೇಳ್ಕೊಳ್ತಾರೋ ಅದು ಮಾಡ್ತಾ ಇರುವಂಥದ್ದು ಅಂತ ನಿಮಗೆ ಅನ್ಸುತ್ತೆ ಸರ್? ನನಗೆ ಇದು ಕರೆಕ್ಟಾಗಿ
ಈ ವಾರ್ ಅನ್ನೋದು ಏನಕ್ಕೆ, ವಾರ್ ಇರೋದು ಒಂದೇ ಮೇಡಮ್. ನಾವು ನೋಡಿರೋ ವಾರು ದೇಶಕ್ಕೇನೋ ತೊಂದರೆ ಆದಾಗ ಸೈನಿಕರು ನಿಂತ್ಕೊಂಡು ವಾರ್ ಮಾಡಿ ಆ ವಾರ್ಗೆ ನಾನು ಮರ್ಯಾದೆ ಕೊಡ್ತೀನಿ. ಇದೆಲ್ಲ ವಾರ್, ಏನಕ್ಕೆ ವಾರ್ ಮಾಡಬೇಕು? ದೇರ್ ಇಸ್ ನೋ ರೀಸನ್ ಫಾರ್ ವಾರ್. ಎಲ್ಲರೂ ಕಲಾವಿದರು ಅವ್ರವ್ರ ಕಲೆನ ಬಣ್ಣ ಹಾಕ್ಕೊಂಡು ಪ್ರದರ್ಶನ ನೀಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಿಂದ, ಎಲ್ಲರೂ ಬೆಸ್ಟೇ, ಒಬ್ಬೊಬ್ಬರು ಒಂದೊಂದು ರೀತಿ. ಒಬ್ಬರು ತುಂಬ ಬೆಳ್ಳಗಿರ್ತಾರೆ, ಉದ್ದ ಇರ್ತಾರೆ, ಕೆಲವರು ಡಾರ್ಕ್ ಕಲರ್ ಇರ್ತಾರೆ, ಶಾರ್ಟ್ ಇರ್ತಾರೆ, ಬಟ್ ಎಲ್ಲರ ಮನಸ್ಸು ಗೆದ್ದಿದ್ದಾರೆ. ಕಲೆ ಒಂದೇ. ಈ ಕಲೆಗೆ ಬೆಲೆ ಕೊಡಬೇಕು ಅನ್ನೋದು ಎಲ್ಲರ ಮನಸ್ಸಿಂದ ಬರಬೇಕು. ಆ ಕಲೆ ಒಳಗಡೆ ದ್ವೇಷನ ತುಂಬಿ ಅದಕ್ಕೊಂದು ವಾರ್ ಅಂತ ಹೆಸರಿಡೋದು ನನಗೆ ಆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ. ನಂಗೆ ಗೊತ್ತಿಲ್ಲ ಏನಕ್ಕೆ ಯುದ್ಧ ಮಾಡಬೇಕು, ಯಾರ ಜೊತೆ ಯುದ್ಧ, ಏನು ವಾರು, ಮನಸ್ಸುಗಳನ್ನ ಕೆಡಿಸ್ಕೊಳ್ಳುವಂತಹ ಏನಕ್ಕೆ ವಾರ್ ಮಾಡಬೇಕು, ಅವಶ್ಯಕತೆ ಇಲ್ಲ. ಎಲ್ಲರನ್ನೂ ಪ್ರೀತಿಸಿ, ಅದೇ ತುಂಬ ಈಸಿಯೆಸ್ಟ್ ವೇ ಎಲ್ಲರನ್ನೂ ಪ್ರೀತಿಸೋದು. ನೀವು ವಾರ್ ಮಾಡೋದು ತುಂಬ ಕಷ್ಟ ಮೇಡಮ್. ಎಲ್ಲರ ದೇಶ ಕಿತ್ತಾಡ್ಕೊಂಡು ಆ ತಲೆ ಮೇಲೆ ಆ ಪ್ರೆಷರ್ ಇಟ್ಕೊಂಡು, ರಾತ್ರಿ ಆದರೆ ಅವನನ್ನು ಬೈಕೊಂಡು, ಬೆಳಗ್ಗೆ ಆದರೆ ಇವನ್ನ ಬೈಕೊಂಡು, ಫೋನ್ ಮಾಡಿ ಅವನನ್ನು ತುಳಿ ಅಂತ ಹೇಳಿ, ಇವನನ್ನು ತುಳಿ ಅಂತ ಹೇಳಿ, ಇದೆಲ್ಲ ಮಾಡೋ ಬದಲು ಜನ ನಾನು ಹೇಳ್ತಿರೋದು ಅದು ಅವ್ರಿಗೆ ಮಗ ಇದಕ್ಕೆ ಮೆಸೇಜ್ ಹಾಕ್ಬಿಡು ಮಗ, ಹಿಂಗೆ ಕಮೆಂಟ್ ಹಾಕಿ ಅವ್ರನ್ನ ಬೈದಾಕ್ಬಿಡು ಮಗ, ಹಿಂಗೆ ಮಾಡೋದು. ಅವೆಲ್ಲ ಮಾಡೋ ಬದಲು ಪ್ರೀತಿಸೋದು ತುಂಬ ಈಸಿ ಅಲ್ವಾ? ಒಬ್ಬನ ನೋಡಿ ಪ್ರೀತಿಸ್ಬಿಟ್ರೆ ಎಲ್ಲ ಮುಗಿದೋಯ್ತಲ್ಲ. ಏನು ಹೋಗ್ಬಿಡುತ್ತೆ ನೀವು ಪ್ರೀತಿ ಕೊಟ್ಟರೆ, ಏನು ಹೋಗುತ್ತೆ ನಿಮ್ಗೆ? ಇನ್ನು ಜಾಸ್ತಿ ಗಳಿಸ್ತೀರಾ ನೀವು ಪ್ರೀತಿ ಕೊಟ್ಟರೆ? ಏನು ಅದರಿಂದ ನಿಮ್ಗೆ ಎರಡು ನೋಡಿ, ನೀವು ದ್ವೇಷ ಮಾಡಿದ್ರು ನಿಮಗೆ ಏನು 2 ಕಾಸು ಸಿಗಲ್ಲ. ಪ್ರೀತಿ ಮಾಡೋದು 2 ಕಾಸು. ನೀವು ದುಡ್ಡು ಸಿಗ್ಬೇಕಂದ್ರೆ ಕಷ್ಟಪಡಲೇಬೇಕು. ಒಳ್ಳೆ ರೀತಿಯಲ್ಲಿ ಪಡ್ತೀರಾ, ಕೆಟ್ಟ ರೀತಿಯಲ್ಲಿ ಪಡ್ತೀರಾ, ಅದನ್ನು ನಿಮಗೆ ಬಿಟ್ಟಿದ್ದು. ಆದರೆ ಪ್ರೀತಿಸೋಕ್ಕೆ ಏನು ಕಷ್ಟ ನಂಗೆ ಗೊತ್ತಿಲ್ಲ. ಓಕೆ ಸರ್. ಸೊ ಫೈನಲ್ ಆಗಿ 45ನ ನೋಡಿದ್ದಾರೆ ಜನ, ಅಭಿಪ್ರಾಯ ಕೂಡ ಕೊಡ್ತಾ ಇದ್ದಾರೆ. ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಜನಗಳಿಗೆ ಇಷ್ಟ ಆಗಿದೆ ಮೂವಿ ಅನ್ನೋಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಟ್ ದಿಸ್ ಮೂಮೆಂಟ್. ನಿರ್ದೇಶಕ್ಕಾಗಿ ನೀವು ಕಲ್ತಿದ್ದೇನು? ಅದು ಎಂಡ್ಲೆಸ್. ಅದು ಒಂದೇ ಇದರಲ್ಲಿ ಕಲಿಯೋಕ್ಕಾಗಲ್ಲ. ಭಾಳ ವಿಚಾರಗಳು, ಅದು ಮುಗಿಯೋದೇ ಇಲ್ಲ. ಎಷ್ಟು ಕಲ್ತರೂ ಆ ಕ್ರಾಫ್ಟ್ ಮುಗಿಯೋದು. ಎಷ್ಟೆಷ್ಟು ದೊಡ್ಡ ನಿರ್ದೇಶಕರೇ ಇನ್ನೂ ಕಲಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಈಗ ಚಿಕ್ಕ ಮೊದಲೇ ಅಂಬೆಗಾಲಿಟ್ಟಿರೋಂಥ ಮಗು. ಖಂಡಿತವಾಗ್ಲೂ ಕಲಿಯೋಕ್ಕೆ ಭಾಳಷ್ಟಿದೆ, ಕಲಿತಾನೆ ಇರ್ತೀನಿ. ಇದು ನನ್ನ ಪ್ಯಾಷನ್ನು. ನಾನು ಏನು ಕಾರಣಕ್ಕೆ ಹುಟ್ಟಿದ್ದೀನಿ ನನಗೆ ಗೊತ್ತಿಲ್ಲ. ಸಂಗೀತ ನನ್ನನ್ನು ಕರೆದಿದೆ, ಇವಾಗ ಸಿನಿಮಾ ನನ್ನನ್ನು ಕರೆದಿದೆ. ನನ್ನನ್ನು ಏನು ಬಂದು ಕರೀತಾ ಇದೆ ಅದಕ್ಕೆ ನಾನು 100% ಕೊಡ್ತೀನಿ. ಓಕೆ. ಸೊ ಇನ್ನೊಂದು ಕೇಳೋದು ಮರ್ತೆ ನಾನು, ಜನ್ಯ ಸರ್ ಅಂತಂದರೆ ಮ್ಯೂಸಿಕ್ ನಮಗೆ ನಾವು ಆಬ್ವಿಯಸ್ಲಿ ನಿರೀಕ್ಷೆ ಮಾಡ್ತೀವಿ. ಸೊ ಈ ಮೂವಿಲಿ ಯಾಕೆ ಸರ್ ಜಾಸ್ತಿ ನೀವು ಸಾಂಗ್ಸನ್ನ ತಗೊಳ್ಳಿಲ್ಲ? ಅದಕ್ಕೆ ಆ್ಯಪ್ಟ್ ಆಗಲಿಲ್ಲ ಮೂವಿ? ಇಲ್ಲ, ನೀವು ಫಿಲ್ಮ್ ನೀವು ನೋಡಿದಿರಲ್ಲ, ನೀವು ನನಗೆ ಹೇಳಿ ಈ ಕ್ಯಾರೆಕ್ಟರ್ಗಳು ಡ್ಯಾನ್ಸ್ ಮಾಡೋಕ್ಕಾಗುತ್ತಾ? ಆಗಲ್ಲ. ನಾನು ಒಂದು ಪ್ರಮೋಷನಲ್ ಸಾಂಗ್ ಮಾಡಿದ್ದೀನಿ. ಅದು ಒಂದು ಸಾಂಗ್ ಪ್ರಮೋಷನ್ಗೋಸ್ಕರ ಮಾಡಿದಂಥ ಮ್ಯೂಸಿಕ್ ವಿಡಿಯೋ. ಆ ಮ್ಯೂಸಿಕ್ ವಿಡಿಯೋದಲ್ಲಿ ನೀವು ಲಿರಿಕ್ಸ್ ನೋಡಿದ್ರೆ ನಮ್ಮ ಫುಲ್ ಸಿನಿಮಾ ಕತೆ ಇದೆ. ಫಸ್ಟ್ ನಾಯಿ ಅಟ್ಟಿಸ್ಕೊಂಬರುತ್ತೆ, ಅಲ್ಲಿಂದನೇ ಕತೆ ಇದೆ. ಲಿರಿಕ್ ಕೇಳುತ್ತೆ, ಕೆಲಸ ಮಾಡು ಕೂತ್ಕೋಬೇಡ ತಲೆ ಕೆರಿತಾ ಅಂತ, ಕಷ್ಟಪಡು ಕಾಯ್ತಾನೆ ಶಿವಾನೇ ಅಂತದೆ, ಬಂದಂಗೆ ಒಪ್ಕೊಂಡು ಹೋಗೋ ಕಂದ ಅಂತ. ಫುಲ್ಲು ಫಿಲ್ಮಿನ ಕತೆ ಆ ಲಿರಿಕ್ಸ್ ಹೇಳುತ್ತೆ, ಬಟ್ ತಮಾಷೆ ರೀತಿ. ಸೊ ಐ ಹ್ಯಾವ್ ಡನ್ ಅ ಪ್ರಮೋಷನಲ್ ಸಾಂಗ್. ಇಮ್ಯಾಜಿನ್ ಆ ಹಾಡನ್ನ ಇಲ್ಲಿ ಹಾಕ್ಬಿಟ್ರೆ ನೀವೇ ಹೇಳಿ ಎಲ್ಲಿ ಹಾಕ್ಬೋದು ಈ ಫಿಲ್ಮ್? ಆಗಲ್ಲ ಸರ್. ಹೌದು, ಈ ಕ್ಯಾರೆಕ್ಟರ್ ಡ್ಯಾನ್ಸ್ ಮಾಡೋಕ್ಕಾಗಲ್ಲ, ಏನು ನಾನೇನು ಮಾಡಲಿ? ನಾನು ಡೈರೆಕ್ಟರ್ ಆಗಬೇಕು ಅಂತ ಸಿನಿಮಾ ಮಾಡಿದರೆ ಮೋಸ್ಟ್ಲಿ ಹಾಡುಗಳು ಇಟ್ಟು ಮಾಡ್ತಿದ್ನೇನು. ಇದು ಈ ಕತೆಗೋಸ್ಕರ ಡೈರೆಕ್ಷನ್ ಮಾಡಿರೋದು ನಾನು. ಅದರಲ್ಲಿ ಇಲ್ಲ, ಜಾಗ ಇಲ್ಲ. ಬಟ್ ಪಾಪ ಅಭಿಮಾನಿಗಳು ಆ ಸಾಂಗ್ ತುಂಬ ಇಷ್ಟಪಟ್ಟು ನಂಗೆ ಬೇಕು. ಈಗ ನೆಕ್ಸ್ಟ್ ವಾರದಿಂದ ಕೊನೆಯಲ್ಲಿ ಆ ಸಾಂಗ್ ಹಾಕ್ತಿದ್ದೀನಿ. ಆ್ಯಕ್ಚುಲಿ ಕೊನೆಯಲ್ಲಿ ಹಾಕೋಣ ಅಂತಂದರೆ ಕತೆ ಪ್ರಕಾರ ಶಿವನ ಮೇಲೆ ಹಾಲಭಿಷೇಕ ಮಾಡಿದ್ದೀವಿ. ಆವಾಗಲೇ ಅದು ಕೈ ಎತ್ತು ಮುಗಿಬೇಕು ಅಂತ ಎಲ್ಲರಿಗೂ ಅನಿಸಿದೆ. ಅದು ಮುಗ್ದಿದ ತಕ್ಷಣ ಒಂದು ಟಪಂಗ್ ಹುಚ್ಚಿ ಸಾಂಗ್ ಹಾಕಿದ್ರೆ ಆ ಮೂಡ್ ಹೋಗ್ಬಿಡುತ್ತೆ. ಬಟ್ ಪಾಪ ತುಂಬ ಅಭಿಮಾನಿಗಳು ಇಲ್ಲ ಸರ್ ಆ ಹಾಡು ಕೇಳೋಕ್ಕೆ ಬಂದ್ವಿ ಅಂತಿದ್ದಾರೆ. ಅವ್ರಿಗೋಸ್ಕರ ಖಂಡಿತವಾಗ್ಲೂ ಈಗ ಕೊನೆಯಲ್ಲಿ ಹಾಡು ಹಾಕ್ತಾ ಇದ್ದೀನಿ. ಓಕೆ ಸರ್. ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಬಗ್ಗೆ ನಿಮ್ದೇನು ಪ್ಲಾನ್ಸ್ ಇದೆ? ಏನಾದರೂ ಕಥೆನ ನೀವು ಮಾಡ್ತಾ ಇದ್ದೀರಾ? ಇಲ್ಲ, ಒಂದಷ್ಟು ಸ್ಟೋರೀಸ್ ಇದೆ ನನ್ನ ಹತ್ರ. ಬಟ್ ಅದಕ್ಕೆಲ್ಲ ಕರೆಕ್ಟಾದ ಪ್ರಿಪ್ರೇಷನ್ಸ್ ಆಗಬೇಕು. ಎಲ್ಲ ಕರೆಕ್ಟಾಗಿ 100% ಅಂದರೆ ಅನೌನ್ಸ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಟೈಮ್ನ ನಮ್ಮ ಜೊತೆಗೆ ಸ್ಪೆಂಡ್ ಮಾಡಿದ್ದೀರಾ. ಆಲ್ ದ ಬೆಸ್ಟ್. ಇನ್ನೂ ಚೆನ್ನಾಗಿ 45 ಜನಗಳಿಗೆ ತಲುಪಲಿ ಅಂತ ನಮ್ಮ ಕಡೆಯಿಂದ ಆಶಿಸ್ತೀನಿ. ಭಾಳ ಸಂತೋಷ, ಥ್ಯಾಂಕ್ ಯು. ಇದಾಗಿತ್ತು ಅರ್ಜುನ್ ಜನ್ಯ ಸರ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ಪ್ರಜಾವಾಣಿನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.